ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಕಾರ್ತೀಕ ಮಾಸದ ಮಂಗಳವಾರ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ದುರ್ಗಾ ಪರಮೇಶ್ವರಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಲಲಿತಾ ರಾಜರಾಜೇಶ್ವರಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿ ವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡ್ತಾ, ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ಕಾಶಿ, ವಾರಣಾಸಿ, ಶಿರಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ತೀಕ ಮಾಸದ ಮಂಗಳವಾರ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಬಹಳ ವಿಶೇಷವಾಗಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇವತ್ತಿನ ದಿವಸ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಯ, ಆ ಭಯವೆಲ್ಲವರಲ್ಲೂ ಕೂಡ ದೂರ ಆಗಬೇಕು. ಆ ಒಂದು ಏನೋ ಒಂದು ರೀತಿ ಇರತಕ್ಕಂಥ ಒಂದು ಸನ್ನಿಗ್ಧ ಮನಸ್ಥಿತಿ, ದ್ವಂದ್ವ ಆಲೋಚನೆಗಳು ಇದೆಲ್ಲವೂ ಕೂಡ ದೂರ ಆಗಬೇಕು. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಧೈರ್ಯ ಸ್ಥೈರ್ಯ ಎಂಬತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯ. ಹಾಗಾಗಿ ಆ ಒಂದು ಧೈರ್ಯಕ್ಕಾಗಿ, ಆ ಒಂದು ಸ್ಥೈರ್ಯಕ್ಕಾಗಿ, ಆ ಒಂದು ಆಲೋಚನೆಕ್ಕಾಗಿ ತಾವೆಲ್ಲರೂ ಕೂಡ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ಕಾರ್ತೀಕ ಮಾಸದ ಮಂಗಳವಾರ ದೇವಿಯ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆಯ ಬಗ್ಗೆ ನಾನು ತಿಳಿಸಲೇಬೇಕು. ಯಾಕೆ ಅಂತಂದರೆ ಅದರಲ್ಲೂ ಜೀ ಕನ್ನಡ ವಸುದೈವ ಕುಟುಂಬಕಂ, ಈ ಒಂದು ಕುಟುಂಬದಲ್ಲಿ ಗುರೂಜಿಯವರು ಈ ಒಂದು ಕುಟುಂಬಕ್ಕೆ ಸೇರ್ಪಡೆಯಾಗಿ ಈಗ 10 ವರ್ಷಗಳು ಸಂಪನ್ನ ಆಗ್ತಾ ಬರ್ತಾ ಇದೆ. ಸತತವಾಗಿ ನೆರವೇರ್ಕೊಂಡು ಬರ್ತಾ ಇರತಕ್ಕಂಥ ಈ ಒಂದು ಮಹರ್ಷಿ ವಾಣಿ ಕಾರ್ಯಕ್ರಮ ಜೀ ಕನ್ನಡದ ಜೊತೆ ಆಗಲಿ, ಮಹರ್ಷಿ ವಾಣಿ ಕಾರ್ಯಕ್ರಮದ ಜೊತೆ ಆಗಲಿ, ನನಗಾಗಲಿ ಗುರೂಜಿಯವ್ರಿಗಾಗಲಿ ಒಂದು ಅವಿನಾಭಾವ ಸಂಬಂಧ, ಏನೋ ಒಂದು ರೀತಿ ಒಂದು ಬಾಂಧವ್ಯಪೂರ್ವಕವಾಗಿರ್ತಕ್ಕಂಥ ಒಂದು ನಂಟು. ಈ ಒಂದು ನಂಟಿನ ಮಧ್ಯೆ ಗುರೂಜಿಯವರನ್ನು ಸಾಧಾರಣವಾಗಿ ಈ ಒಂದು ಅಭಿಮಾನಿಗಳು ಎಲ್ಲ ಕಡೆ ಕಾರ್ಯಕ್ರಮಗಳಿಗೆ ಸ್ವಾಗತಿಸಬೇಕಾದ್ರೆ, ಗುರೂಜಿಯವರು ನಮ್ಮ ಕುಟುಂಬವಾಗಿರ್ತಕ್ಕಂಥ ಈ ಒಂದು ಜೀ ಕನ್ನಡವನ್ನು ಕೂಡ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಎಲ್ಲೇ ಕಾರ್ಯಕ್ರಮಗಳಿಗೋದ್ರೂ ಕೂಡ ಅದನ್ನು ನಿರಂತರವಾಗಿ ಪ್ರಸಾರವನ್ನು ಮಾಡ್ತಾನೆ ಇರ್ತೀವಿ. ಶನಿವಾರದ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಇಂತಹದ್ದೊಂದು ಕಾಯಕ ಮಹರ್ಷಿ ಧರ್ಮಯಾತ್ರೆ ಈ ಒಂದು ಜೀ ಕನ್ನಡದ ಆ ಒಂದು ಅಡಿಯಲ್ಲಿರ್ತಕ್ಕಂಥ ಮಹರ್ಷಿ ವಾಣಿ ಕಾರ್ಯಕ್ರಮದ ವತಿಯಿಂದ ನೆರವೇರ್ತಾ ಇರತಕ್ಕಂಥ ಈ ಒಂದು ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ಸಾಗ್ತಾ ಇದೆ. ಸಾಕಷ್ಟು ಕಡೆ ನಾನಾ ರೀತಿಗಳಲ್ಲಿರ್ತಕ್ಕಂಥ ನಾನಾ ಜಾಗಗಳಲ್ಲಿ ಭಾಗಗಳಲ್ಲಿ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರು ಗುರೂಜಿಯವ್ರನ್ನ ಸ್ವಾಗತಿಸ್ತಕ್ಕಂಥದ್ದಾಗಲಿ ಆರಾಧಿಸ್ತಕ್ಕಂಥದ್ದಾಗಲಿ, ಅವರ ಜೊತೆ ಕೂತು ಮಾತಾಡಬೇಕಾದ್ರೆ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ನೋವನ್ನು ವ್ಯಕ್ತಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲೇ ನಡೀತಕ್ಕಂಥದ್ದು. ಅದರಲ್ಲೂ ಈ ಒಂದು ಮಹರ್ಷಿ ಧರ್ಮಯಾತ್ರೆ ನೆರವೇರ್ತಾ ಇರತಕ್ಕಂಥ ಎಲ್ಲ ಸಾನ್ನಿಧ್ಯದಲ್ಲೂ ಕೂಡ ಜನರು ಅವರು ತೋರ್ಪಡಿಸ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಆಗಲಿ, ಅವರು ಹೇಳ್ಕೊಳ್ತಕ್ಕಂಥ ಒಂದು ನೋವನ್ನು ರೀತಿ ಆಗಲಿ, ಇದೆಲ್ಲವನ್ನು ಕೂಡ ನೋಡಿದಾಗ ಆಗ ಅನಿಸುತ್ತೆ ನಿಜವಾಗ್ಲೂ ಮನುಷ್ಯರಿಗೆ ಎಂತೆಂಥ ಸಮಸ್ಯೆಗಳಿದೆ, ಎಂತೆಂಥ ಸಮಸ್ಯೆಗಳು ಮನುಷ್ಯರನ್ನು ಕಾಡ್ಬೋದು ಬಾಧಿಸ್ಬೋದು ಎಂಬತಕ್ಕಂಥದ್ದು ಎಲ್ಲದರ ಅರಿವು ನಮಗಾಗುತ್ತೆ. ಅದರಲ್ಲೂ ಈ ಒಂದು ಮಹರ್ಷಿ ಧರ್ಮಯಾತ್ರೆಯ ಹಾಡಿನಲ್ಲಿ ಸಾಕಷ್ಟು ವಿವಿಧ ರೀತಿಗಳಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಮಹಾಲಕ್ಷ್ಮಿ ನಮೋಸ್ತುತಿ ಆಗಿರ್ಬೋದು,
ದೀಪೋತ್ಸವದ ಕಾರ್ಯಕ್ರಮಗಳಾಗಿರ್ಬೋದು, ಅರಿವಿನ ದರ್ಪಣ ಆಗಿರ್ಬೋದು. ಅರಿವಿನ ದರ್ಪಣ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ. ಅರಿವಿನ ದರ್ಪಣ ವಿದ್ಯಾರ್ಥಿಗಳಿಗೋಸ್ಕರನೇ ಅರಿವಿನ ದರ್ಪಣ. ಮಹಾಲಕ್ಷ್ಮಿ ನಮೋಸ್ತುತೆ, ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ನೆಲೆಸಬೇಕಾಗಲಿ, ದೇವಿಯ ಆರಾಧನೆಯನ್ನು ಮಾಡಲಿಕ್ಕಾಗಲಿ ಮಹಾಲಕ್ಷ್ಮಿ ನಮೋಸ್ತುತೆ ನೆರವೇರ್ತಾ ಇರುತ್ತೆ. ಹಾಗೆ ಇದೆಲ್ಲದರ ಕಾರ್ಯಕ್ರಮದ ಮಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಈಗ ಮಹರ್ಷಿ ಧರ್ಮಯಾತ್ರೆಯಲ್ಲಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಈಗಾಗಲೇ 2 ಕಾರ್ಯಕ್ರಮಗಳು ಸಂಪನ್ನಗೊಂಡಿರ್ತಕ್ಕಂಥದ್ದಿದೆ. ಈಗ ಇದೇ ಬರ್ತಕ್ಕಂಥ 23/11/2023 ತಾರೀಕಿನಂದು 2023 23/11/2023 ಎಷ್ಟು ಅದ್ಭುತವಾಗಿರ್ತಕ್ಕಂಥ ದಿನಾಂಕ. ಇದೇ ಬರ್ತಕ್ಕಂಥ ಗುರುವಾರ. ಗುರೂಜಿಯವರು ಬಹಳ ವಿಶೇಷವಾಗಿ ಹಾಸನದ ಹತ್ರ ಇರತಕ್ಕಂಥ ಅರಸೀಕೆರೆಯ ಜಾವಗಲ್ಲು ತಾಲೂಕಿನ ಬಂದೂರು ಗ್ರಾಮದ ನೀಲಗಿರಿ ಕಾವಲು, ಬಂದೂರು ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ನೀಲಗಿರಿ ಕಾವಲಿಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಏನಪ್ಪ, ಬಹಳ ವಿಶೇಷವಾಗಿ ಚೌಡೇಶ್ವರಿ ದೇವಿ, ಮಾರಮ್ಮ ದೇವಿ ಮತ್ತು ಅಂತರ್ಘಟ್ಟಮ್ಮ ದೇವಿ, ಆ ಒಂದು ಗ್ರಾಮದ ಗ್ರಾಮ ದೇವತೆ ಆಗಿರ್ತಕ್ಕಂಥ ಅಂತರ್ಘಟ್ಟಮ್ಮ ದೇವಿಯ ನೂತನವಾಗಿರ್ತಕ್ಕಂಥ ಒಂದು ದೇವಸ್ಥಾನ, ಆ ಒಂದು ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು. ಗುರೂಜಿಯವ್ರ ಜೊತೆ ತಾವೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಆ ಒಂದು ದೇವಸ್ಥಾನದ ಉದ್ಘಾಟನಾ ಸಮಾರಂಭವನ್ನು ಬಹಳ ಅದ್ಭುತವಾಗಿ ನೆರವೇರಿಸಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಅದರ ಜೊತೆಗೆ ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ 24ನೇ ತಾರೀಕು ಅಂತಂದರೆ ನೋಡಿ, 23ನೇ ತಾರೀಕು ಗುರೂಜಿಯವರು ಹಾಸನದಲ್ಲಿರ್ತಾರೆ. ಹಾಸನದ ಹತ್ರ ಇರತಕ್ಕಂಥ ಅರಸೀಕೆರೆ ಆ ಒಂದು ಗ್ರಾಮದ ಹತ್ರ ಇರ್ತಾರೆ. ನೀಲಗಿರಿ ಕಾವಲಲ್ಲಿ ಗುರೂಜಿಯವರು ಇರ್ತಾರೆ. 23ನೇ ತಾರೀಕು ಅದಾಗಿ ಮಾರನೇ ದಿವಸ 23ನೇ ತಾರೀಕು ಆದಮೇಲೆ 24ನೇ ತಾರೀಕು 11/2023 ಶುಕ್ರವಾರ, ಗುರುವಾರ ಈ ಕಾರ್ಯಕ್ರಮ, ಶುಕ್ರವಾರ ಮಾರನೇ ದಿವಸ ಮತ್ತೊಂದು ಕಾರ್ಯಕ್ರಮ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮನೇ. ಈ ಕಾರ್ಯಕ್ರಮ ಏನಪ್ಪ, ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಸ್ಥಾನ. ವನದುರ್ಗಿ ಅಂತಂದರೆ ನೆನೆನೆ ಗುರೂಜಿಯವರು ಹೇಳ್ತಾ ಇದ್ರು, ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೇರಳದ ಸ್ಟೈಲ್ ಅಂದರೆ ಆ ಒಂದು ಇರ್ತಕ್ಕಂಥ ಪದ್ಧತಿಗಳು, ಅಲ್ಲಿರ್ತಕ್ಕಂಥ ಒಂದು ಪದ್ಧತಿ, ಆ ಒಂದು ಆಚಾರದ ವಿಚಾರವಾಗಿ ಪೂಜಾನುಷ್ಠಾನಗಳು ನೆರವೇರ್ತಾ ಇರತಕ್ಕಂಥ ಜಾಗ. ಆ ಒಂದು ಸಾನ್ನಿಧ್ಯ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಆ ಸಾನ್ನಿಧ್ಯ ಇರತಕ್ಕಂಥದ್ದು ಬಹಳ ವಿಶೇಷವಾಗಿ ರಾಮನಗರ ಜಿಲ್ಲೆಯ ಆರೋಹಳ್ಳಿ ತಾಲೂಕಿನ ಮಲ್ಲಿಗೆಮೆಟ್ಲು ಗ್ರಾಮದಲ್ಲಿ. ಮಲ್ಲಿಗೆಮೆಟ್ಲು ಗ್ರಾಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮ ಕಾರ್ತೀಕ ಮಾಸದ ಪೂಜಾ ಮಹೋತ್ಸವದ ನಿಮಿತ್ತವಾಗಿ ಲಕ್ಷಾರ್ಚನೆ ಹಾಗೂ ಮಹಾರುದ್ರ ಹೋಮ. ಲಕ್ಷಾರ್ಚನೆ ಹಾಗೂ ಮಹಾರುದ್ರ ಹೋಮ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನೆರವೇರ್ತಾ ಇರುತ್ತೆ. ಆ ಒಂದು ಸಮಯದ ಮಧ್ಯದಲ್ಲಿ ಯಾವಾಗ ಬೇಕಾದರೂ ಗುರೂಜಿಯವರು ಬರ್ಬೋದು. ಆದರೆ ಗುರೂಜಿಯವರು ತಿಳಿಸ್ತಾ ಇದ್ರು ಸಂಧ್ಯಾ ಕಾಲದ ಸಮಯಕ್ಕೆ ಗುರೂಜಿಯವರು ಆಗಮಿಸ್ತಾರೆ ಅಂತ ಹೇಳಿ. ಆದರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ, ಯಾವ ಸಮಯಕ್ಕೆ ಸರಿಯಾಗಿ ಗುರೂಜಿಯವರು ಆಗಮಿಸ್ಬೋದು ಅಂತೇಳಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ದೇವಿ ದುರ್ಗಾ ಪರಮೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರಿಗೂ ಕೂಡ ಇರಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಮಹರ್ಷಿ ಧರ್ಮಯಾತ್ರೆ ಕುರಿತಾಗಿ. ಮಹರ್ಷಿ ಧರ್ಮಯಾತ್ರೆ ಕುರಿತಾಗಿ ಮಾಹಿತಿಯನ್ನು ತಿಳಿಸಿದ್ದಾಯಿತು. ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮದ ಬಗ್ಗೆನೂ ಕೂಡ ತಮ್ಮೆಲ್ಲರಿಗೂ ಕೂಡ ವಿಚಾರವನ್ನು ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ನಿಜವಾಗ್ಲೂ ಹೇಳಬೇಕಂದ್ರೆ ಒಬ್ಬ ಮನುಷ್ಯ ತಾನು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕಾಗಲಿ ಭಗವಂತ ಒಂದಿಷ್ಟು ಸಮಯ ಅಂತ ಕೊಡ್ತಾನೆ. ಅದನ್ನು ಮೀರಿ ಒಬ್ಬ ಮನುಷ್ಯ ಒಂದಿಷ್ಟು ಸಮಯ ಬೇಕು ಅಂತಲೂ ಕೂಡ ಅಪೇಕ್ಷೆ ಪಟ್ಟು ಆ ಒಂದು ವಿಚಾರವನ್ನು ಹಾಗೆ ಮನಸ್ಸಲ್ಲಿಟ್ಕೊಂಡು ಒಂದಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕೆ ಒಂದಷ್ಟು ಕಾಲಾವಕಾಶವನ್ನು ತೆಗೆದುಕೊಳ್ತಾರೆ. ಆದರೆ ಮಹರ್ಷಿ ಮಂದಿರದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸಲೇಬೇಕು. ಗುರೂಜಿಯವರು ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ಬೋಹರಸ್ವಾಮಿ ಸಾಲಿಗ್ರಾಮವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದಾಗಲಿ, ಆ ಒಂದು ಸಾನ್ನಿಧ್ಯದಲ್ಲಿ ಭಗವಂತ ನೆಲೆಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಒಂದು ರೀತಿ ಅಚ್ಚರಿ ಮೂಡಿಸ್ತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದು. ಅದೇ ರೀತಿ 11 ದಿನಗಳ ಕಾಲ ಮಂಡಲಾನುಷ್ಠಾನ ಏನು ನಡೀತು ಆಶ್ರಮದಲ್ಲಿ, ಅದು ನಿಜಕ್ಕೂ ಜಾತ್ರೆ ಅಂತಲೇ ಹೇಳ್ಬೋದು. ನಭೂತು ನ ಭವಿಷ್ಯತ್ ಅಂತಲೇ ಹೇಳ್ಬೋದು. ಇವತ್ತಿಗೂ ಕೂಡ ಆಶ್ರಮದಲ್ಲಿ ಬರ್ತಕ್ಕಂಥ ಸಾಕಷ್ಟು ಜನ ಭಕ್ತರು ಹೇಳ್ತಕ್ಕಂಥ ಮಾತು, 11 ದಿನದ ಮಂಡಲಾನುಷ್ಠಾನದ ಕಾಲದಲ್ಲಿ ನಾವು ಬಂದಿದ್ವಿ, ನಿಜಕ್ಕೂ ಏನು ಆ ಒಂದು ಕಿಲೋಮೀಟರ್ ಗಟ್ಟಲೆ ಕ್ಯೂ, ಭಗವಂತನನ್ನು ನೋಡ್ತಕ್ಕಂಥದ್ದಾಗಲಿ, ಅಷ್ಟು ಹೊತ್ತಿನ ಕಾಲನೂ ಕೂಡ ನಾವು ಆ ಒಂದು ಕ್ಯೂನಲ್ಲಿ ನಡ್ಕೊಂಡು ಬಂದಾದ್ಮೇಲೂ ಕೂಡ ನಮಗೆಲ್ಲರಿಗೂ ಕೂಡ ಒಂದು ರೀತಿ ತಾಳ್ಮೆ ಮಿತಿ ಮೀರಿ ಹೋಗಿರ್ತಕ್ಕಂಥ ಪರಿಸ್ಥಿತಿ. ಆದರೆ ಭಗವಂತನನ್ನು ನೋಡಾದ್ಮೇಲೆ ಏನೋ ಒಂದು ರೀತಿ ನೆಮ್ಮದಿ.
ಆ ನೆಮ್ಮದಿದಕ್ಕಾಗಿ ಊಟದ ವ್ಯವಸ್ಥೆ, ಅಲ್ಲಿನ ಒಂದು ಪ್ರಸಾದ, ಅದೆಲ್ಲವೂ ಕೂಡ ಬಹಳ ಅತ್ಯದ್ಭುತವಾಗಿ ನೆರವೇರಿತು ಗುರುಗಳೇ. ಆಗಿನ ಕ್ಷಣ ಹೇಗೆ ಬಂತು, ಹೇಗೆ ಹೋದ್ವಿ ಅನ್ನೋದೇ ನಮಗೆ ಅರ್ಥ ಆಗಲಿಲ್ಲ. ಅಂಥದ್ದೊಂದು ಶಕ್ತಿ ಸಾನ್ನಿಧ್ಯ ಆಗೋಗಿತ್ತು. ಆದರೆ ಒಂದಿಷ್ಟು ದಿನಮಾನಗಳ ಕಾಲ ಅದಾದ ಮೇಲೆ ಸಾಕಷ್ಟು ಜನರ ಮನಸ್ಸಿನಲ್ಲಿ ಒಂದು ಅಪೇಕ್ಷೆ, ಒಂದು ಬೇಡಿಕೆ ಇತ್ತು, ಮತ್ತೊಮ್ಮೆ ಸಾಲಿಗ್ರಾಮದ ದರ್ಶನವನ್ನು ಮಾಡಬೇಕು ಅಂತ ಹೇಳಿ. ಆಗ ಒಂದಷ್ಟು ದಿನಮಾನಗಳ ಕಾಲ ಸಾಲಿಗ್ರಾಮ ಗುರುಜಿಯವರು ತಿಳಿಸಿದ ಹಾಗೆ ಹೇಗೆ 11 ದಿನದ ಮಂಡಲಾನುಷ್ಠಾನ ಆಯಿತು, ಸಂಪನ್ನ ಕಾರ್ಯಕ್ರಮ ಆಯಿತು. ಅದಾದಮೇಲೆ ಸಾಲಿಗ್ರಾಮದ ದರ್ಶನ ಇರಲಿಲ್ಲ. ಯಾವಾಗ ಜನರು ಎಲ್ಲರೂ ಕೂಡ ಬೇಡಿಕೆ ಇಟ್ಟರೋ ಗುರುಜಿಯವರ ಮುಂದೆ, ಇಲ್ಲ ಸಾಲಿಗ್ರಾಮವನ್ನು ನಾವು ಮತ್ತೆ ದರ್ಶನ ಮಾಡಲೇಬೇಕು, ನಮ್ಮದೊಂದಿಷ್ಟು ಸಮಸ್ಯೆಗಳಿದೆ, ಅವನ್ನ ನಾವು ದೂರ ಮಾಡ್ಕೊಳ್ಳೇಬೇಕು ಗುರುಗಳೇ, ನಾವು ನೋಡಲೇಬೇಕು ಅಂತಂದಾಗ ಏನು ಆ ಕ್ಷಣ ಒಂದು ರಭಸದಂತೆ ದೇವಸ್ಥಾನ ನಿರ್ಮಾಣವಾಗಿರ್ತಕ್ಕಂಥದ್ದಾಗಲಿ, ಬರೀ 9 ದಿನಗಳಲ್ಲಿ ಆ ಒಂದು ದೇವಸ್ಥಾನ ಒಂದು ನಿರ್ಮಾಣವಾಗಿರ್ತಕ್ಕಂಥದ್ದಾಗಲಿ, ದೇವಸ್ಥಾನದ ಮುಂದೆ ಇರತಕ್ಕಂಥ ಒಂದು ಸುಖನಾಸನಿ ನಿರ್ಮಾಣವಾಗಿರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅಚ್ಚರಿಗೊಳಿಸ್ತಕ್ಕಂಥ ವಿಚಾರ. ಭಗವಂತ ಅಲ್ಲಿ ಬಂದು ನೆಲೆಸಿರ್ತಕ್ಕಂಥದ್ದು, ಬೇಡಿ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರ ಇಚ್ಛೆನೂ ಕೂಡ ಪೂರೈಕೆ ಆಗ್ತಾ ಇರತಕ್ಕಂಥದ್ದಾಗಲಿ, ಎಂತಹ ಸಮಸ್ಯೆಗಳಿದ್ರೂ ಕೂಡ ದೂರ ಆಗ್ತಾ ಇರತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಪ್ರತಿನಿತ್ಯ ಆಶ್ರಮದಲ್ಲಿ ನಾವು ಕೇಳಿದಾಗ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿ ಹೊಸತನವಾಗೇ ಇರತಕ್ಕಂಥದ್ದು. ಎಷ್ಟೋ ಜನ ಬರ್ತಾರೆ, ಕಣ್ಣಲ್ಲಿ ನೀರು ಹಾಕೊಂಡು, ಗುರೂಜಿ ನಾವು ಅವತ್ತು ಬಂದಾಗ ನನ್ನ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು, ಆದರೆ ಇವತ್ತು ಭಗವಂತನ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಉಸಿರಾಡ್ತಾ ಇದ್ದೀವಿ, ಹಾಗಾಗಿ ನನ್ನದೊಂದು ಸೇವೆ ಅಂತ ಹೇಳಿ ಸಾಕಷ್ಟು ಜನ ಒಂದು ಅಕ್ಕಿಯನ್ನು ತಗೊಂಡು ಬರ್ತಕ್ಕಂಥದ್ದಾಗಲಿ, ಇಲ್ಲ ತರಕಾರಿಗಳನ್ನು ತೊಗೊಂಡು ಬರ್ತಕ್ಕಂಥದ್ದಾಗಲಿ, ದವಸ ಧಾನ್ಯಗಳನ್ನು ತೊಗೊಂಡು ಬರ್ತಕ್ಕಂಥದ್ದಾಗಲಿ. ನೋಡಿ, ಸಾಯಿ ಶುಭ್ ಟೂರ್ಸ್ ಅವರು ಬಂದಾದ ಮೇಲೆ ಅವರು ಒಂದು ವಿಚಾರ ಏನಪ್ಪ, ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸ್ತಕ್ಕಂಥದ್ದಾಗಲಿ, ಆ ಒಂದು ಕಾಯಕವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬಂದರು. ಅವರ ಒಂದು ಸಾಯಿ ಶುಭ್ ಟೂರ್ಸ್ ಬಹಳ ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಹಾಗಾಗಿ ಅವರ ಒಂದಿಷ್ಟು ಕಾರ್ಯಗಳು ಈಡೇರಿದ್ದಾದ ಮೇಲೆ ಕ್ಷೇತ್ರಕ್ಕೆ ಬಂದು ಮೇಲಿನ ಅಂದರೆ ಆ ಒಂದು ಶೀಟನ್ನು ಹಾಕಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಸ್ಕೊಟ್ರು ಸಾಯಿ ಶುಭ್ ಟೂರ್ಸ್ ಅವರು. ಅವರ ಬಗ್ಗೆ ತಿಳಿಸ್ಬೋದು. ಅದಾದ ಮೇಲೆ ಮಂಗಳೂರಿನಲ್ಲಿರ್ತಕ್ಕಂಥವ್ರು ಭಕ್ತರು, ಅವ್ರ ಬಗ್ಗೆ ಅಂತೂ ಹೇಳಲೇಬೇಕು. ದೇವಸ್ಥಾನದ ಕಟ್ಟಡ ಮುಂದಿನ ಆ ಒಂದು ಸುಖನಾಸಿನಿ ಸಂಪೂರ್ಣವಾಗಿ ಮಂಗಳೂರಿನ ಜನಾಂಗ ಅವರೆಲ್ಲರೂ ಕೂಡ ಸೇರಿ ಬಹಳ ಪ್ರೀತಿಯಿಂದ ಆ ಒಂದು ಸುಖನಾಸಿನಿಯನ್ನು ನಿರ್ಮಾಣವನ್ನು ಮಾಡಿಸ್ಕೊಟ್ರು ಭಗವಂತನಿಗೆ. ಬಹಳ ಅದ್ಭುತವಾಗಿರತಕ್ಕಂಥ ಸೇವೆಗಳು ನಡೀತಾ ಇದೆ ಆಶ್ರಮದಲ್ಲಿ. ಇವತ್ತಿನ ದಿವಸ ಬರ್ತಕ್ಕಂಥ ಭಕ್ತಾದಿಗಳಿಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಅಲ್ಲಿನ ಊಟದ ವ್ಯವಸ್ಥೆ, ಇದೆಲ್ಲವೂ ಕೂಡ ಅತ್ಯದ್ಭುತವಾಗಿ ನೆರವೇರ್ಕೊಂಡು ಬರ್ತಾ ಇದೆ. ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ನಡೀತಾ ಇದೆ. ಅದೇ ರೀತಿ ಮಹರ್ಷಿ ಮಂದಿರದಲ್ಲಿ ದೇವಸ್ಥಾನದ ಉದ್ಘಾಟನೆ ಆದಾಗಲಿಂದನೂ ಕೂಡ ಒಂದಲ್ಲ ಒಂದು ರೀತಿ ಪೂಜಾನುಷ್ಠಾನಗಳು ನೆರವೇರ್ಕೊಳ್ಳೋದು ಬರ್ತಾನೆ ಇದೆ. ಸಾಕಷ್ಟು ವಿವಿಧ ರೀತಿಗಳಲ್ಲಿರ್ತಕ್ಕಂಥ ಪೂಜಾನ, ಅದರಲ್ಲೂ ಹುಣ್ಣಿಮೆ ಪೌರ್ಣಿಮೆ ಕಾಲ ಬಂತಾದ ಮೇಲೂ ಕೂಡ ಒಂದಷ್ಟು ಹೋಮ ಹವನಾದಿಗಳ ಕಾರ್ಯಕ್ರಮ ಆಗಲಿ, ಲಕ್ಷ್ಮೀ ಭೋರ ಸ್ವಾಮಿಯ ಒಂದು ಉತ್ಸವ ಆಗಲಿ, ಭಗವಂತನಿಗೆ ನಡೀತಾ ಇರತಕ್ಕಂಥ ಒಂದು ಅಭಿಷೇಕದ ಸೇವೆ ಆಗಲಿ, ಪುಷ್ಪಗಳ ಸೇವೆ ಆಗಲಿ, ನಾನಾ ರೀತಿಗಳಲ್ಲಿ ಸೇವೆಗಳು ನಡೀತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಗುರುಜಿಯವರು ತಿಳಿಸಿದ ಹಾಗೆ ಒಂದು ಮೃತ್ತಿಗೆ ಪ್ರಸಾದ ಲಕ್ಷ್ಮೀ ಭೋರ ಸ್ವಾಮಿಯ ರಕ್ಷಾಮಂಡಲ ಆಗಲಿ, ಇದೆಲ್ಲವೂ ಕೂಡ ಬಹಳ ವಿಭಿನ್ನ ರೀತಿಯಲ್ಲಿ ವೈಭವೀಪೂರಿತವಾಗಿ ನೆರವೇರ್ಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಗಳು ನೆರವೇರೋದ್ರ ಜೊತೆಗೆ ಇದೇ ಬರ್ತಕ್ಕಂಥ ಭಾನುವಾರ ಆಶ್ರಮದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಏನಪ್ಪ? ವಸಂತ ಲಕ್ಷ್ಮಿ ಅನುಷ್ಠಾನ. ಆಶ್ರಮದಲ್ಲಿ ಲಕ್ಷ್ಮೀ ಭೋರ ಸ್ವಾಮಿಯ ವಸಂತೋತ್ಸವ ಅಂದರೆ ವಸಂತ ಲಕ್ಷ್ಮಿ ಅನುಷ್ಠಾನ ನೆರವೇರ್ತಾ ಇರತಕ್ಕಂಥದ್ದಿದೆ. ವಸಂತ ಮಹಾಲಕ್ಷ್ಮಿಯ ಮಹಾಯಾಗ ಮತ್ತು ತೀರ್ಥಸ್ಥಾನವೂ ಕೂಡ ನೆರವೇರ್ತಾ ಇದೆ ಆಶ್ರಮದಲ್ಲಿ. ಹಾಗಾಗಿ ಬರ್ತಕ್ಕಂಥ ಭಕ್ತಾದಿಗಳು ತಾವೆಲ್ಲರೂ ಕೂಡ ಏನು ಆಲೋಚನೆಗಳನ್ನು ಮಾಡಬೇಡಿ, ವ್ಯವಸ್ಥೆಗಳು ಮಾತ್ರ ಬಹಳ ಅದ್ಭುತವಾಗಿ ನೆರವೇರಿಕೊಂಡು ಬರ್ತಾ ಇದೆ. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಕುಟುಂಬ ಸಮೇತರಾಗಿ, ದಂಪತಿಗಳ ಸಮೇತರಾಗಿ ತಾವೆಲ್ಲರೂ ಕೂಡ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು. ಬರಬೇಕಾದ್ರೆ ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ ಏನಪ್ಪ ಅಂತಂದರೆ, ಬರಬೇಕಾದ್ರೆ ಆದಷ್ಟು 2 ಜೊತೆ ವಸ್ತ್ರಗಳನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ತೀರ್ಥ ಸ್ನಾನ ಆದಮೇಲೆ ತಾವು ವಸ್ತ್ರವನ್ನು ಬದಲಾಯಿಸ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಬರಬೇಕಾದ್ರೆ ವಸ್ತ್ರಗಳನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದಾಗಲಿ. ಮತ್ತು ಮುಂದಿನ ಪೂಜಾ ಕ್ರಮಗಳು ಹೇಗಿರುತ್ತೆ, ಬರಬೇಕಾದ್ರೆ ವಸ್ತ್ರಗಳ ಜೊತೆಗೆ ಪೂಜಾ ಸಾಮಗ್ರಿಗಳನ್ನು ಏನೇನು ತೆಗೆದುಕೊಂಡು ಬರಬೇಕು, ಅದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಆದರೆ ಭಾನುವಾರ ಕಾರ್ತೀಕ ಪೌರ್ಣಿಮೆ ಇರತಕ್ಕಂಥದ್ದಾಗಲಿ, ಹುಣ್ಣಿಮೆ ಇರತಕ್ಕಂಥದ್ದಾಗಲಿ, ಈ ಒಂದು ಸುಸಂದರ್ಭದಲ್ಲಿ, ಈ ಒಂದು ಪರ್ವಕಾಲದಲ್ಲಿ ನೆರವೇರ್ತಾ ಇರತಕ್ಕಂಥ ಈ ಒಂದು ವಸಂತ ಮಹಾಲಕ್ಷ್ಮಿ ಅನುಷ್ಠಾನ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇದೆ. ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬರಬಹುದು. ಮದುವೆ ಆಗಿರ್ತಕ್ಕಂಥವ್ರು ದಂಪತಿಗಳ ಸಮೇತ ಕುಟುಂಬ ಸಮೇತರಾಗಿ ತಂದೆ ತಾಯಿಯ ಜೊತೆ ಬರಬೇಕು. ಮದುವೆ ಆಗಿಲ್ಲದೆ ಇರತಕ್ಕಂಥವ್ರು ತಾವೂ ಕೂಡ ತಂದೆ ತಾಯಿಯ ಜೊತೆ ಕುಟುಂಬ ಸಮೇತರಾಗಿ ಬಂದು ಕಾರ್ಯಕ್ರಮದಲ್ಲಿ ತಮಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪಗಳಿರ್ತವೆ, ಪೂಜೆಗಳಿರ್ತವೆ, ಪೂಜಾನುಷ್ಠಾನಗಳಿರ್ತವೆ. ವಸಂತ ಮಹಾಲಕ್ಷ್ಮಿ ಅನುಷ್ಠಾನದಲ್ಲಿ ಮದುವೆ ಆಗಿಲ್ಲದೆ ಇರತಕ್ಕಂಥವ್ರಿಗೆ, ಇನ್ನೇನು ಮದುವೆ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ ತಮಗೆ
ಮದುವೆ ಆಗಿ ಸಮಸ್ಯೆ ಇರತಕ್ಕಂಥವ್ರಿಗೆ, ಸಂತಾನದ ಸಮಸ್ಯೆ ಇರತಕ್ಕಂಥವ್ರಿಗೆ, ಆರ್ಥಿಕ ಸಂಕಷ್ಟ ಇರತಕ್ಕಂಥವ್ರಿಗೆ, ಭೂಮಿಯ ಕುರಿತಾಗಿ ಸಮಸ್ಯೆ ಇರತಕ್ಕಂಥವ್ರಿಗೆ, ಇದೆಲ್ಲ ಸಮಸ್ಯೆಗಳಿಗೂ ಕೂಡ ಈ ಬಾರಿಯ ವಸಂತ ಮಹಾಲಕ್ಷ್ಮಿ ಅನುಷ್ಠಾನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಪರಿಹಾರನೇ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಪೂಜಾನುಷ್ಠಾನದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತಪ್ಪದೇ ಆಗಮಿಸಿ ಅಂತ ಹೇಳ್ತಾ, ಇನ್ನು ಪೂಜಾನುಷ್ಠಾನದ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಈಗ ತಾನೇ ತಿಳಿಸಿದ ಹಾಗೆ ಮಹರ್ಷಿ ಮಂದಿರ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಜಾತವೇದಸೆ ಸುನವಾಮ ಸೋಮರಾದಿತೋ ನಿದಹಾದಿ ವೇದಾಃ ಸನಪರ್ಷದ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಂ ತ್ವಾಮಗ್ನಿವರ್ಣಾಂತಮ ಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೆ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರ್ಗಂಧನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಸಹಿತ ದರ್ಶನ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಕಾರ್ತಿಕ ಮಾಸವಾದ್ದರಿಂದ ಶಿವನಾರಾಧನೆ ಮತ್ತು ಹನುಮನಾರಾಧನೆ ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಅದರಲ್ಲೂ ಈ ಶುಕ್ಲ ಪಕ್ಷದ ಈ ಬೆಳಗಿನ ಮಂಗಳವಾರದಂದು ಇವತ್ತು ದೇವರ ಪ್ರಾರ್ಥನೆ, ದೇವರ ಆರಾಧನೆ ಜೊತೆಗೆ ಹನುಮನ ಪ್ರಾರ್ಥನೆಯಿಂದ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವರಿಗೆ ಅತೀತವಾದಂತಹ ವಿಶೇಷವಾದಂಥ ಶಕ್ತಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಗುರುಗಳೇ, ಇನ್ನು ಈಗ ಇದೇ ಬರ್ತಕ್ಕಂಥ ಭಾನುವಾರ ಆಶ್ರಮದಲ್ಲಿ ನೆರವೇರ್ತಾ ಇರತಕ್ಕಂಥ ವಸಂತ ಮಹಾಲಕ್ಷ್ಮಿ ಅನುಷ್ಠಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಗುರುಗಳೇ. ವಸಂತ ಲಕ್ಷ್ಮಿ ಅನುಷ್ಠಾನದ ಬಗ್ಗೆನೂ ತಿಳಿಸಬೇಕು. ಹೌದು ಗುರುಗಳೇ. ಹಾಗೆ ಸದ್ಯದಲ್ಲೇ ಸಾಯಿ ಶುಭ್ ಟೂರ್ಸಿಂದ ಪುರಿ ಜಗನ್ನಾಥ್ ಯಾತ್ರೆಗೆ ಹೊರಡಲಿಕ್ಕೆ ಈಗಾಗಲೇ ಸಾಕಷ್ಟು ಜನ ಭಕ್ತರು ಕಾತುರತೆಯಿಂದ ಈಗಾಗಲೇ ಸರತಿ ಸಾಲಲ್ಲಿ ನಿಂತು ಬುಕ್ಕಿಂಗ್ ಶುರು ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಈ ಬಾರಿ ಪುರಿ ಜಗನ್ನಾಥ್ ಯಾತ್ರೆಯಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ. ನನಗೂ ಒಂದು ಸಂತೋಷ. ಎಲ್ಲೇ ಹೋದರೂ ಆನಂದ್ ಗುರೂಜಿಯವರು ಎಲ್ಲಿಗೆ ಬರ್ತಾರೆ ಅಂತ ಅಷ್ಟೇ ಗೊತ್ತಾಗ್ತಾ ಇತ್ತು. ಆದರೆ ಯಾವಾಗ ಹೊರಡ್ತಾರೆ, ಹೇಗೆ ಹೊರಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮ, ಯಾಕೆಂದರೆ ಪುರಿ ಜಗನ್ನಾಥ ಕ್ಷೇತ್ರ ಅದೊಂದು ವಿಷ್ಣು ಕ್ಷೇತ್ರ, ಕೃಷ್ಣ ನೆಲೆಸಿರ್ತಕ್ಕಂತಹ ಕ್ಷೇತ್ರ. ಮಹಾವಿಷ್ಣುವಿನ ಆ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡತಕ್ಕಂಥದ್ದೇ ಒಂದು ಮಹಾಭಾಗ್ಯ. ಹಾಗಾಗಿ ಪುರಿ ಜಗನ್ನಾಥಿಗೆ ಬರಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಸಾಯಿ ಶುಭ್ ಟೂರ್ಸ್ಗೆ ಬಂದು ನಿಮ್ಮ ಹೆಸರು ನೋಂದಾಯಿಸ್ಕೊಳ್ಳಿ. ಯಾಕೆಂದರೆ ಅಲ್ಲಿ 2 ದಿವಸ ಮಾತ್ರ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ. 2 ದಿವಸ ಕಾರ್ಯಕ್ರಮದಲ್ಲೂ ವಿಶೇಷವಾಗಿರ್ತಕ್ಕಂಥ ಹೋಮ ಹವನಾದಿಗಳನ್ನು ಅಲ್ಲಿ ನಡೆಸಿ ಭಗವಂತನ ಸಾನ್ನಿಧ್ಯದಲ್ಲಿ, ಜೊತೆಗೆ ಅಲ್ಲಿ ಸಮುದ್ರ ಬೇರೆ ಒಂದು ವಿಶೇಷ ನೋಡಿ. ಸಮುದ್ರದ ಗಾಳಿ ಎಷ್ಟು ಬೀಸಿದ್ರೂ ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆಗೆ ಒಂದು ಧ್ವಜ ಹಾರತಕ್ಕಂಥದ್ದು ಸರಿ. ಆದರೆ ಆ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ, ಒಳಗಿರುವಂಥ ಜೀವಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಗಾಳಿಗೆ ಆಪೋಸಿಟ್ ಇರ್ತಕ್ಕಂಥ ಒಂದು ಧ್ವಜ ಹಾರ್ತಾ ಇರುತ್ತೆ. ಆಮೇಲೆ ಮೇಲ್ಭಾಗದಲ್ಲಿರ್ತಕ್ಕಂಥ ಸುದರ್ಶನ ಚಕ್ರ, ನೀವು ಯಾವುದೇ ಮೂಲೆಯಲ್ಲಿ ಹೋಗಿ ನಿಂತರೂ ಆ ಚಕ್ರ ನಿಮ್ಮನ್ನು ನೋಡುತ್ತೆ. ಇದೊಂದು ಪವಾಡವೇ ಸರಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆ ಧ್ವಜವನ್ನು ಪ್ರತಿ ದಿವಸ ಮೇಲೆ ತಗೊಂಡು ಕಟ್ಟುವಂತಹ ಪ್ರಕ್ರಿಯೆ ಇದೆಯಲ್ಲ, ಅಬ್ಬಾ, ಅದಂತೂ ಹೇಳಲಿಕ್ಕೆ ಅಸಾಧ್ಯ. ಇನ್ನು ಎಲ್ಲ ಕಡೆ ಇರ್ತಕ್ಕಂಥ ದೇವತೆಗಳ ಮೂರ್ತಿಗಳನ್ನು ನೀವು ನೋಡಿದ್ದೀರಿ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ದೇವರ ಮೂರ್ತಿ ಹೇಗಿರುತ್ತೋ ನೋಡಿದ್ದೀರಿ, ಅಥವಾ ಒಂದು ಸಾಲಿಗ್ರಾಮ ನೋಡಿರ್ತೀರಿ, ಒಂದು ಗುಂಡ ಹಾಕಿರ್ತಕ್ಕಂಥ ಆಕಾರವನ್ನು ಗಮನಿಸಿರ್ತೀರಿ. ಆದರೆ ಮರದಿಂದ ನಿರ್ಮಿತವಾಗಿರ್ತಕ್ಕಂಥದ್ದು, ವಿಶ್ವಕರ್ಮ ನಿರ್ಮಿಸಿರ್ತಕ್ಕಂಥದ್ದು, ಸಾಕ್ಷಾತ್ ಮಹಾವಿಷ್ಣುವಿನ ಒಂದು ವಿಶೇಷ ಆದೇಶದಂತೆ ಅಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಪ್ರಕ್ರಿಯೆ ಬಹಳ ವಿಶೇಷ. ಇದರ ಪೂರ್ವ ಇತಿಹಾಸ ಒಂದು ಕಥೆ ಇದೆ. ಇಲ್ಲ ಅಂದರೆ ಯಾವುದೇ ದೇವಸ್ಥಾನ ಆಗಲಿ, ವಾಸ್ತು ಆಗಲಿ, ಅಥವಾ ಒಂದು ದೇವಾಲಯದ ಒಂದು ಗರ್ಭಗುಡಿ ಆಗಲಿ, ಅದನ್ನು ಹಿಂದೆ ಧರ್ಮಶಾಸ್ತ್ರ ಪ್ರಕಾರ ಅಂದರೆ ಹಿಂದಿನ ಯುಗದಲ್ಲಿ ವಿಶ್ವಕರ್ಮನೇ ಮಾಡಬೇಕಾಗಿತ್ತು.
ಹಾಗೆ ವಿಶ್ವಕರ್ಮ ಮಾಡುವಂಥ ಕಾಯಕ ಯಾವುದಿದೆ ಅದೆಲ್ಲವೂ ಅದ್ಭುತ ಅಂತಲೇ ಇತ್ತು. ಯಾಕೆಂದರೆ ವಾಸ್ತು ನಿರ್ಮಾಣ ಆಗಲಿ, ದೇವಾಲಯ ಆಗಲಿ, ವಿಗ್ರಹಗಳು ಮಾಡೋದು ವಿಶ್ವಕರ್ಮನಿಂದ ಮಾತ್ರ ಸಾಧ್ಯ. ಅಂತಹ ನಿಟ್ಟಿನಲ್ಲಿ ಪುರಿ ಜಗನ್ನಾಥಲ್ಲಿರ್ತಕ್ಕಂತಹ ಒಂದು ಕಾಯಕವನ್ನು ವಿಶ್ವಕರ್ಮನ ಆಧಾರದಲ್ಲೇ ನಡಿಬೇಕು ಅಂತ ಸಂಕಲ್ಪ ಆಗತ್ತೆ. ಆಗ ಒಂದು ಮಾತನ್ನು ಹೇಳ್ತಾನೆ ಭಗವಂತ. ವಿಶ್ವಕರ್ಮ ಏನು ಹೇಳ್ತಾನೆ, ನಾನು ಒಮ್ಮೆ ಒಳಗಡೆ ಹೋಗಿ ಕದವನ್ನು ಮುಚ್ಚಿಕೊಂಡು ನಾನು ವಿಗ್ರಹ ಕೆಲಸ ಪ್ರಾರಂಭಿಸಿದ್ರೆ ನಾನು ಪುನಃ ಕಂಪ್ಲೀಟ್ ಆಗಿ ನಾನೊಂದು ಶಬ್ದ ಮಾಡ್ತೀನಿ ಅಥವಾ ನಾನೊಂದು ಎಚ್ಚರಿಕೆಯ ಗಂಟೆ ಹೊಡಿತೀನಿ, ಆಗಷ್ಟೇ ನೀವು ಕದವನ್ನು ತೆಗಿಬೇಕು, ಅಲ್ಲಿವರೆಗೂ ತೆಗಿಬಾರ್ದು ಅಂತ ಹೇಳ್ತಾರೆ. ಈತ ಗರ್ಭಗುಡಿ ಅಂದರೆ ಈತ ಎಲ್ಲಿ ವಿಗ್ರಹ ತಯಾರಾಗುತ್ತೋ ಆ ಸಾನ್ನಿಧ್ಯದ ಒಳಗೆ ಹೋದ ಮನುಷ್ಯ 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, ಶಬ್ದನೇ ಇಲ್ಲ. ಯಾವಾಗ ಶಬ್ದ ಇರೋದಿಲ್ಲ ಆಗ ಅಲ್ಲಿನ ರಾಜನಿಗೆ ಒಂದು ಆಲೋಚನೆ ಶುರುವಾಗುತ್ತೆ. ಒಳಗೆ ಹೋದಂಥ ವಿಶ್ವಕರ್ಮ ಆತ ಏನು ಮಾಡ್ತಿದ್ದಾನೆ, ವಿಗ್ರಹ ಕೆತ್ತನೆ ಮಾಡ್ತಿದ್ದಾನಾ, ಇದ್ದಾನಾ ಇಲ್ವಾ, ಅಥವಾ ಏನು ಕತೆ ನೋಡೇ ಬಿಡಬೇಕು ಅಂತ ಹೇಳಿ ಕದವನ್ನು ತೆಗೆದೇ ಬಿಡ್ತಾನೆ. ಯಾವಾಗ ಕದವನ್ನು ತೆಗಿತಾನೆ ಎಷ್ಟು ವಿಗ್ರಹ ತಯಾರಾಗಿರುತ್ತೋ ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾನೆ. ಇನ್ನು ಮುಂದಕ್ಕೆ ನಾನು ಮಾಡೋದಿಲ್ಲ ಕೆಲಸ ಅಂತ. ಅಂದರೆ ಎಲ್ಲವೂ ಪೂರ್ವ ನಿಯೋಜಿತ. ಆ ಭಗವಂತನ ಸುಂದರವಾದಂತಹ ಕಲಾಕೃತಿಯನ್ನು, ಆ ವಿಗ್ರಹ ಹೇಗೆ ಬರಬೇಕು ಎಂಬತಕ್ಕಂಥದ್ದನ್ನು, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಆ ಪೂರಿ ಜಗನ್ನಾಥ ಆ ಜಗನ್ನಾಥನ ಸಾನ್ನಿಧ್ಯವನ್ನು ಸ್ವಾಮಿನ ನೋಡುವಂಥದ್ದಕ್ಕೆ 2 ಕಣ್ಗಳು ಸಾಲಲ್ಲ. ಇವತ್ತಿಗೂ ಇತಿಹಾಸ ಸೃಷ್ಟಿ. ಅಲ್ಲಿನ ರಥಕ್ಕೆ ಮತ್ತೊಂದು ರಥದ ಜೋಡಣೆಯೇ ಇಲ್ಲ. ಪೂರಿ ಜಗನ್ನಾಥಿಗೆ ಇನ್ನೊಂದು ಸರಿಸಾಟಿಯಾದಂತಹ ರಥ ಎಲ್ಲಾದರೂ ಕಂಡಿದ್ದೀರಾ? ಅಲ್ಲಿ ಬರ್ತಕ್ಕಂಥ ಜನಸಾಗರ ಎಲ್ಲಾದರೂ ಪುನಃ ನೀವು ನೋಡ್ಲಿಕ್ಕೆ ಸಾಧ್ಯವಾ? ಅಷ್ಟು ಬೃಹತ್ ಮಟ್ಟದ ರಸ್ತೆ ಸಾಧ್ಯವೇ ಇಲ್ಲ. ಆದರೆ ಇನ್ನೊಂದು ವಿಶೇಷ ಕಾಣಬಹುದು ನೀವು. ಮನುಷ್ಯ ಇದನ್ನು ನೋಡಿ ಅರ್ಥ ಮಾಡ್ಕೋಬೇಕಾದ್ದು ಬಹಳ ಇದೆ. ಕೋಟಿಗೆ ಬದುಕಿದ್ರೂ ಭಗವಂತನ ಮುಂದೆ ಬಂದಾಗ ಅಂಜಲಿಬದ್ಧರಾಗಿ ಕೈ ಕಟ್ಟಬೇಕಂತೆ. ಹಾಗೆ ಪೂರಿ ಜಗನ್ನಾಥನಲ್ಲಿರ್ತಕ್ಕಂಥ ಆ ವಿಶೇಷತೆ, ಅಲ್ಲಿರುವಂಥ ಇವತ್ತಿಗೂ ಜೀವಕಳೆಯ ವಿಶೇಷವಾದ ಶಕ್ತಿ. ಅಂದು ರಾಜರು ತೀರ್ಮಾನ ಮಾಡಿದ್ರು, ರಥವನ್ನು ಬರುವಾಗ ರಥದ ಮುಂಭಾಗದಲ್ಲಿ ಅಲ್ಲಿನ ರಾಜ್ಯವನ್ನು ಆಳ್ತಿರ್ತಕ್ಕಂತಹ ರಾಜಕುಟುಂಬ, ಅವತ್ತಿನಿಂದ ಇವತ್ತಿನೇ ಮಾತಲ್ಲ, ಹಿಂದಿನ ಧರ್ಮ, ಹಿಂದಿನ ಕಾಲದಿಂದ ಮುಂಭಾಗದಲ್ಲಿ ಪರಕೆ ತಗೊಂಡು ಶುದ್ಧಿ ಮಾಡಿಕೊಂಡು ಮುಂದೆ ನಡೀತಾರೆ. ಸ್ವಯಂ ಪ್ರಭು ರಾಜನೇ ಬಂದು ಸ್ಥಳವನ್ನು ಶುದ್ಧಿ ಮಾಡಿ ಭಗವಂತನ ರಥ ಬರಬೇಕಾದ್ರೆ ಪರಕೆಯಿಂದ ಶುದ್ಧಿ ಮಾಡ್ಕೊಂಡು ಹೋಗ್ತಾರೆ. ಅದು ಒಂದು ಬಂಗಾರದ ಪರಕೆ ಇವತ್ತಿಗೂ ಇದೆ ಶಾಸ್ತ್ರದಲ್ಲಿ. ನೋಡಿ ಹೇಗಿದೆ. ನಾನು ನೀನು ಅನ್ನೋದಿಲ್ಲ. ಭಗವಂತನ ಮುಂದೆ ಎಲ್ಲವೂ ಸಹಿತ ನಾನು ಬಂದಿದ್ದೀನಿ, ನನ್ನ ಕಾಯಕ ಮುಗಿಯುತ್ತೆ, ನಾನು ಯಾತ್ರೆ ಹೊರಡುತ್ತೇನೆ, ಇಷ್ಟೇ ಇರೋದು. ಇವತ್ತಿಗೂ ಪೂರಿ ಜಗನ್ನಾಥರ ಒಂದು ಜಾತ್ರಾ ಮಹೋತ್ಸವ ಅಥವಾ ಪೂರಿ ಜಗನ್ನಾಥನ ರಥೋತ್ಸವ ಕಾಲದಲ್ಲಿ ಎಲ್ಲೆಲ್ಲಿ ಸ್ವಾಮಿ ಸಾನ್ನಿಧ್ಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ಸ್ವಾಮಿಯ ರಥವನ್ನು ಬರಬೇಕಾದ್ರೆ ಒಂದೊಂದು ಪರಕೆ ಕೊಡ್ತಾರೆ. ಪರಕೆ ಅಂತಂದರೆ ನಿಮಗೆಲ್ಲ ಅರ್ಥ ಆಗುತ್ತೇನೋ, ಮನೆ ಕಸ ಗುಡಿಸೋಂಥ ಕಸಬರಿಕೆ ಅಂತ ಹೇಳ್ತಾರಲ್ಲ ಅದು. ಅಂತಹ ಪರಕೆಯನ್ನು ಅವ್ರು ಎಷ್ಟೇ ಲೆವೆಲ್ ಪರ್ಸನ್ ಆಗಿರ್ಬೋದು, ಎಷ್ಟೇ ಕೋಟಿಗೆ ಬದುಕಿರ್ಬೋದು, ಆದರೆ ಪೂರಿ ಜಗನ್ನಾಥನ ರಥ ಬರಬೇಕಾದ್ರೆ ರಥದ ಮುಂದೆ ನೀವು ಕಸವನ್ನು ತೆಗೆದ್ರೆ, ಶುದ್ಧಿ ಮಾಡಿದ್ರೆ, ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ. ಆ ಕಸವನ್ನು ಗೂಡಿಸ್ಲಿಕ್ಕೆ ಕ್ಲಾಸ್ 1 ಆಫೀಸರ್ಸಿಂದ ಮೊದಲುಕೊಂಡು ದೊಡ್ಡ ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥವ್ರು, ಕೋಟಿಗೆ ಬದುಕಿರ್ತಕ್ಕಂಥವ್ರು ಕಾತುರತೆಯಿಂದ ಕಾಯ್ತಾ ಇರ್ತಾರೆ, ಆ ಪರಕೆಯನ್ನು ನಾನು ಮುಟ್ಟಬೇಕು, ಕಸ ಗುಡಿಸ್ಬೇಕು ಅಂತ. ಇದೆಲ್ಲ ಸಾಮಾನ್ಯವಾದ ಮಾತಾ? ಮನೆಯಲ್ಲೇ ಇಲ್ಲಿರೋ ಕಸ ಅಲ್ಲಿ ತೆಗೆದಿರೋದಿಲ್ಲ, ಇಲ್ಲಿರೋ ಪೇಪರ್ ತೆಗೆದಲ್ಲಿ ಇಡೋದಿಲ್ಲ, ಅದಕ್ಕೆ ಇನ್ನೊಬ್ಬ ಕೂಲಿ ಆಳನ್ನು ಕರೀತಾರೆ, ಅದು ಶುದ್ಧಿ ಮಾಡು, ಕ್ಲೀನ್ ಮಾಡು ಅಂತಾರೆ. ಅಂತಹದ್ರಲ್ಲಿ ಜಗನ್ನಾಥನ ಕ್ಷೇತ್ರ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಒಮ್ಮೆ ಓಡಾಡಿದ್ರೂ ಸಾಕು ನಮ್ಮ ಕರ್ಮಫಲ ದೂರ, ಸ್ವಾಮಿ ದರ್ಶನ ಮಾಡಿದ್ರೆ ಸಾಕು ನಮ್ಮ ಪುಣ್ಯ. ಅಂಥದ್ರಲ್ಲಿ ಆ ಕ್ಷೇತ್ರದಲ್ಲಿ ಒಂದು ಹೋಮ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ನಂದಾಗಿದೆ. ಆ ಸಂಕಲ್ಪಕ್ಕೆ ಪೂರಕವಾಗಿ ನಮ್ಮ ಸಾಯಿ ಶುಭ್ ಟೂರ್ಸಿಂದ ಬಹಳ ಅಚ್ಚುಕಟ್ಟಾದಂತಹ ವ್ಯವಸ್ಥೆ ನಡೀತಾ ಇದೆ. ಆ ವ್ಯವಸ್ಥೆಗೆ ಯಾರು ಬರಲಿಕ್ಕೆ ಇಚ್ಛಿಸ್ತೀರಿ ಮುಂಚಿತವಾಗಿ ಹೋಗಿ ಹೆಸರು ಬರೆಸ್ಕೊಳ್ಳಿ. ಆಮೇಲೆ ಕಡೆ ಮೂಮೆಂಟಲ್ಲಿ, ಯಾಕೆಂದರೆ ನಡ್ಕೊಂಡು ಹೋಗೋ ದೇವಸ್ಥಾನ ಅಲ್ಲ, ಅಥವಾ ಟ್ರೈನೋ ಬಸ್ಸೋ ಹೋಗುವಂಥದ್ದಲ್ಲ, ಫ್ಲೈಟ್ ವ್ಯವಸ್ಥೆನೇ ಆಗಬೇಕು. ಅಥವಾ ಟ್ರೈನ್ ವ್ಯವಸ್ಥೆ ಇದೆಯೋ ನನಗೆ ಗೊತ್ತಿಲ್ಲ ಅಲ್ಲಿಗೆ, ಯಾಕೆಂದರೆ ಅಲ್ಲಿನ ವ್ಯವಸ್ಥೆಗಳೇನು ಅಂತ ನಂಗೆ ಸಂಪೂರ್ಣ ಗೊತ್ತಿಲ್ಲ. ಆದರೆ ಒಂದು ಆ ವ್ಯವಸ್ಥೆ ಮಾಡುವ ಒಂದು ಚಾಕುಚಕ್ಯತೆ, ಅಂತಹ ಜವಾಬ್ದಾರಿ, ಅಂತಹ ನೇತೃತ್ವವನ್ನು ಸಾಯಿ ಶುಭ್ ಟೂರ್ಸ್ ಅವರು ಈ ಬಾರಿ ಹೆಚ್ಚಿನ ಜವಾಬ್ದಾರಿ ತೊಗೊಂಡಿದ್ದಾರೆ. ಯಾಕೆಂದರೆ ನಾನು ಬರ್ತೀನಿ ಅಂದಿದ್ದಕ್ಕೋಸ್ಕರ ಇನ್ನಷ್ಟು, ಯಾಕೆಂದರೆ ನಾನು ಬರ್ತೀನಿ ಅಂದರೆ ನಾನು ಹಿಂದೆ ನನ್ನ ಅಭಿಮಾನಿ ದೇವರುಗಳು ಇದ್ದಾರೆ. ನಾನು ಬರ್ತೀನಿ ಅಂತ ಹೇಳಿ ಎಷ್ಟೋ ಕುಟುಂಬಗಳಿರ್ತಕ್ಕಂಥ ತಾಯಂದರು, ವಯಸ್ಸಾಗಿರ್ತಕ್ಕಂಥ ತಾಯಂದರು, ನನ್ನ ಮಗನ ಜೊತೆ ನಾನು ಬರ್ತೀನಪ್ಪ ಅಂತಾರಂತ. ಮನೆ ಒಬ್ಬ ವಯಸ್ಸಾದ ಅಜ್ಜಿ ಬಂದು
ನನ್ನ ಮಗನ ಜೊತೆ ನಾನು ಬರ್ತೀನಿ. ಯಾರ ಮಗನೇ? ನನ್ನ ಮಗ ಆನಂದ್ ಇದ್ದಾನಲ್ಲಪ್ಪ, ಅವನ ಜೊತೆ ನಾನು ಬರ್ತೀನಿ ಅಂತಾರೆ. ಅವ್ರು ಆಡೋ ಒಂದು ಮಾತಿತ್ತಲ್ಲ, ನನಗೆ ಭಾಳ ಆನಂದ ಆಯಿತು. ನನ್ನ ಕಣ್ಣ ನೀರು ಬಂದಂಗೆ ಆಯಿತು. ನನ್ನ ತಾಯಿ ಇದ್ದರೆ ನನ್ನ ತಾಯಿನೂ ಕರ್ಕೊಂಡು ಹೋಗ್ತಿದ್ದೆ ನಾನು ಅಲ್ಲಿಗೆ. ಯಾವುದೇ ಒಂದು ಕಾರ್ಯಕ್ರಮಗಳಿಗಾದರೂ ನನ್ನ ತಾಯಿನ ಜೊತೆ ಮೇಲೆ ಕರ್ಕೊಂಡು ಹೋಗೋನು ನಾನು. ಪೂರಿ ಜಗನ್ನಾಥ ಬಿಡ್ತಿದ್ನ, ಅವ್ರ ಕಷ್ಟ ಆದರೂ ಸರಿಯೇ, ನಿಧಾನಕ್ಕೆ ಅವ್ರ ಕೈ ಹಿಡಿದಾದರೂ ನಡೆಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಆದರೆ ನನ್ನ ತಾಯಿನ ಪೂರಿ ಜಗನ್ನಾಥ ದರ್ಶನ ಮಾಡಿಸಿದ್ದೀನಿ ನಾನು ಅಂದೇ ಮಾಡಿಸಿದ್ದೀನಿ. ಹೌದು ಒಳ್ಳೆ ನನಗೂ ಅಲ್ಲಿ ಆ ಪುರಿ ಜಗನ್ನಾಥ ಕ್ಷೇತ್ರದಲ್ಲ ಊರೊಂದು ನಮ್ಮ ಚಿಕ್ಕಮ್ಮರದು ಅದಂತೂ ನೋಡಿ ಬಾಯಿ ನಮ್ಮ ತಾಯಿ ತಂಗಿದು ಪರ್ಸ್ ಕಳ್ತನ ಆಯ್ತು. ಪರ್ಸ್ ಕಳ್ತನ ಆಗೋದ್ರಲ್ಲಿ ಪಾಪ ಇರೋ ಬರೋದೆಲ್ಲ ಹೊತ್ಕೊಂಡು ಹೋಗ್ಬಿಟ್ರು. ಆಮೇಲೆ ಅವ್ರು ಒದ್ದಾಡಿದ್ರು. ಆಮೇಲೆ ಜೋಪಾನ ಮಾಡಿದ್ವಿ ನಾವು. ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ನಮ್ಮ ಚಿಕ್ಕಕ್ಕ ಮನಮ್ನವ್ರು ಬೇರೆ ರೈಲ್ ಮಿಸ್ತು. ಅದೊಂದು ಅದಕ್ಕೆ ತೀರ್ಥಕ್ಷೇತ್ರಕ್ಕೆ ಬರಬೇಕಾದ್ರೆ, ಪುಣ್ಯಕ್ಷೇತ್ರಗಳು ಬರಬೇಕಾದ್ರೆ ಬಹಳ ಎಚ್ಚರಿಕೆ ಬೇಕು. ನಿಮ್ಮ ವಸ್ತುಗಳ ಬಗ್ಗೆ, ಜವಾಬ್ದಾರಿ ಬಗ್ಗೆ, ಮತ್ತು ಎಲ್ಲೋ ಏನೋ ಬೇಕು ಅಂತ ಹುಡ್ಕೊಂಡು ನೋಡೋದಕ್ಕಿಂತ ತಿಳಿದಿರ್ತಕ್ಕಂಥವರು ಅನುಭವಸ್ಥರಿದ್ದಾರಲ್ಲ, ಅನುಭವಸ್ಥರ ಜೊತೆಯಲ್ಲಿರಬೇಕು ನಾವು. ಹಾಗಾಗಿ ಸಾಯಿ ಶುಭ್ ಟೂರ್ಸ್ ಅವರು ತೆಗೆದುಕೊಂಡಿರುವ ಈ ನಿಲುವು ಇದು ಬಹಳ ಅರ್ಥಗರ್ಭಿತ. ಒಂದು ಪುಣ್ಯಕ್ಷೇತ್ರಗಳು ಕರ್ಕೊಂಬರೋದು ಬೇರೆ, ಆದರೆ ವ್ಯವಸ್ಥಿತವಾದಂಥ ರೀತಿ ನೋಡ್ಕೊಳ್ಳೋದು ಬೇರೆ. ಆದರೆ ಈ ಬಾರಿ ಆ ಕ್ಷೇತ್ರದಲ್ಲಿ ಒಂದು ಮಹಾಯಜ್ಞವನ್ನು ನಡೆಸಿ, ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಒಂದಷ್ಟೊತ್ತು ಕೂತ್ಕೊಂಡು ವೇದ ಮಂತ್ರಗಳನ್ನು ಆಲಿಸಿ ಹೋಮವನ್ನು ಮಾಡುವಂಥ ಕೈಂಕರ್ಯ ಇದೆಯಲ್ಲ, ಹಾಗೆ ಅಲ್ಲಿ ಪ್ರತ್ಯೇಕವಾಗಿ ಹೋಮಕ್ಕೆ ಅಂತ ನಿಮ್ಮ ಹೆಸರು ಬರೆಸಿ. ಹೋಮಕ್ಕೆ ಅಂತ ನೀವು ಪ್ರತ್ಯೇಕವಾಗಿ ಹೆಸರು ಬರೆಸಿದ್ರೆ ನೀವು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಸಂಕಲ್ಪ ಮಾಡಿ ಒಂದು ಹೋಮದ ಭಾಗಿಯಾಗುವಂಥ ಒಂದು ಯೋಗ ಫಲನೂ ಅಲ್ಲಿ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸಾಯಿ ಶುಭ್ ಟೂರ್ಸ್ ಅವ್ರು ಮಾಡ್ತಾ ಇರತಕ್ಕಂಥ ಒಂದು ವಿಚಾರ, ಅವರು ಮಾಡ್ತಾ ಇರತಕ್ಕಂಥ ಒಂದು ಕಾಯಕದ ಬಗ್ಗೆ ಗುರುಜಿ ಅವರು ತಿಳಿಸ್ತಾ ಇದ್ರು. ಮತ್ತು ಪೂರಿ ಜಗನ್ನಾಥ್ ಆ ಒಂದು ಕ್ಷೇತ್ರದ ಮಹಿಮೆಯ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅಲ್ಲಿ ಭಗವಂತನ ಒಂದು ವ್ರತ ಬರಬೇಕಾದ್ರೆ ಯಾವ ರೀತಿ ಭಕ್ತಾದಿಗಳು ಸ್ಪಂದಿಸ್ತಕ್ಕಂಥದ್ದಾಗಲಿ, ಎಷ್ಟೇ ಕೋಟಿಗೆ ಬದುಕಿರ್ತಕ್ಕಂಥವ್ರಾದ್ರೂ ಕೂಡ, ಎಷ್ಟೇ ಸ್ಥಿತಿವಂತರಾಗಿರ್ತಕ್ಕಂಥವ್ರಾದ್ರೂ ಕೂಡ, ಎಷ್ಟೇ ಶ್ರೀಮಂತರಾದ್ರೂ ಕೂಡ ಭಗವಂತನ ಒಂದು ವ್ರತ ಬರಬೇಕಾದ್ರೆ ಪೊರಕೆಗಳನ್ನು ಕೊಟ್ಟು ಆ ಒಂದು ರಾಜಬೀದಿಗಳೆಲ್ಲವನ್ನೂ ಕೂಡ ಶುದ್ಧಿ ಮಾಡಿ ಅಂತ ಹೇಳಿ ಕೊಡ್ತಾರಂತೆ. ಅಂದರೆ ಇಂಥ ಒಂದು ಸ್ಥಿತಿವಂತರಾಗಿದ್ರೂ ಕೂಡ ಭಗವಂತನ ಮುಂದೆ ನಾವೆಲ್ಲರೂ ಕೂಡ ತೃಣ ಅಂತ ಹೇಳಿ ಗುರುಜಿಯವರು ತಿಳಿಸ್ತಾ ಇದ್ರು. ಎಲ್ಲೋ ಒಂದು ಕಡೆ ನಿಜಕ್ಕೂ ಅದೊಂದು ಸತ್ಯವಾದ ಮಾತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಭಗವಂತನಿಗಿನ್ನ ಸುಪ್ರೀಂ ಯಾರಿದ್ದಾರೆ? ಆತನೇ ನಮ್ಮೆಲ್ಲರಿಗೂ ಕೂಡ ಕೊಡ್ತಕ್ಕಂಥನು. ಆತನ ಮುಂದೆ ನಾವು ಯಾವಾಗಲೂ ಕೂಡ ಅಂಜಲಿ ಬದ್ಧನಾಗಿ ಹನುಮನಷ್ಟೇ ನಾವು ಕೂಡ ಶ್ರದ್ಧಾಭಕ್ತಿಯಿಂದ ಆತನನ್ನು ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಗುರುಜಿಯವರು ತಿಳಿಸ್ತಾ ಇದ್ರು. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋಂ ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಶೇಖರಾಯ ನಮಃ, ಕವರ್ಧನೇ ನಮಃ, ನೀಲಲೋಹಿತಾಯ ನಮಃ, ಖಡ್ಗಾಂಗಿನೇ ನಮಃ, ಮಹಾರೂಪಾಯ ನಮಃ, ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ, ಶಾಂತಮೂರ್ತಯೇ ನಮಃ, ಸರ್ವಾಯ ನಮಃ, ಸರ್ವತೋಭದ್ರವಾಸಿನೇ ನಮಃ, ಮಹಾಕಾಲಾಯ ನಮಃ. ಶ್ರೀ ಶೋಭಕೃತ್ನಾಂ ಸಂವತ್ಸರೇ ದಕ್ಷಿಣಾಯನೇ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 21/11/2023 ಮಂಗಳವಾರ, ನವಮಿ, ಶತಭಿಷಾ ನಕ್ಷತ್ರ. ಇವತ್ತು ಮಂಗಳವಾರ ನವಮಿ ಇರತಕ್ಕಂಥದ್ದು, ಶತಭಿಷಾ ನಕ್ಷತ್ರ ಇರತಕ್ಕಂಥದ್ದು. ನಕ್ಷತ್ರವೇನೋ ಬಹಳ ಚೆನ್ನಾಗಿದೆ. ಹಾಗೆ ನಕ್ಷತ್ರ ಚೆನ್ನಾಗಿದ್ದರೆ ಗುರು ಮತ್ತು ಗುರುಬಲ ಎರಡೂ ಚೆನ್ನಾಗಿರಬೇಕಲ್ಲ. ಆ ಗುರುವಿನ ಅನುಗ್ರಹ ನಾವು ಮಾಡುವಂತಹ ಧರ್ಮ ಕಾರ್ಯಗಳಲ್ಲಿ, ದೇವತಾ ದರ್ಶನದಲ್ಲಿ ಅದೊಂದು ಪುಣ್ಯ ಅಂತ ಹೇಳ್ಬೋದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ಮತ್ತೊಂದು ವಿಶೇಷ ನಿಮ್ಮ ವಿಚಾರ ಮುಟ್ಟಿಸುವಂಥದ್ದು ಏನಪ್ಪ ಅಂದರೆ, ಇದೇ ಬರ್ತಕ್ಕಂತಹ ಭಾನುವಾರ, ಕಾರ್ತೀಕ ಮಾಸದ ಹುಣ್ಣಿಮೆ ಸೋಮವಾರ ಇದೆ. ಆದರೆ ಹುಣ್ಣಿಮೆಯ ಪೂರ್ವ ಅಂದರೆ ಭಾನುವಾರದಂದು, ಇದೇ ಬರ್ತಕ್ಕಂಥ ಭಾನುವಾರ ಲಕ್ಷ್ಮೀನಾರಾಯಣ ಸ್ವಾಮಿಯ, ಆ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ವಸಂತನಾರಾಯಣನ ವಿಶೇಷವಾಗಿರ್ತಕ್ಕಂಥ ಹೋಮವನ್ನು ಮತ್ತು ಆ ವಿಶೇಷವಾಗಿರ್ತಕ್ಕಂಥ ಓಕಳಿಯ ಸ್ನಾನವನ್ನು, ದೇವರಿಗೆ ನಡೆಸುವಂತಹ ಆ ಮಂಗಳ ದ್ರವ್ಯದ ಹರಿದ್ರ ಕುಂಕುಮದಿಂದ ಅಭಿಷೇಕವನ್ನು ನಡೆಸುವಂಥ ಕಾಯಕ ಇದೆ. ಇದು ಈ ಒಂದು ವಿಶೇಷವಾಗಿರುವ ಕಾಯಕ, ಈ ವಿಶೇಷವಾಗಿರುವಂಥ ಹೋಮ ಹವನದಲ್ಲಿ ಅದರ ಪ್ರತ್ಯೇಕ ಮಹಾಸಂಕಲ್ಪ ಹೇಗಿರುತ್ತಪ್ಪ ಅಂದರೆ, ಮದುವೆ ಆಗದಿರತಕ್ಕಂಥವರಿಗೆ, ವಧು ವರ ಅಂದರೆ ಹುಡುಗ ಆಗಲಿ ಹುಡುಗಿ ಆಗಲಿ ಯಾರಾದರೂ ಸರಿಯೇ, ಯಾರಿಗೆ ವಿವಾಹ ಆಗ್ತಿಲ್ಲ ಅಂತಹವರು, ವಿವಾಹವಾಗಿ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂಥವ್ರು, ಗಂಡ ಹೆಂಡತಿರಲ್ಲಿ ನೆಮ್ಮದಿ ಇಲ್ಲ, ಸಮಸ್ಯೆಗಳಿದೆ ಅಂತಕ್ಕಂಥವ್ರಿಗೆ. ಯಾಕೆ ಅಂದರೆ ವಿವಾಹ ಆಗುವಂಥ ಕಾಲದಲ್ಲಿ, ವಿವಾಹ ಆದಮೇಲೆ ಓಕಳಿ ಆಡಿಸೋದೊಂದು ಪದ್ಧತಿ ಇದೆ.
ಇದು ಎಲ್ಲ ಕಡೆ ಇದೆ, ಶಾಸ್ತ್ರಬದ್ಧವಾಗಿದೆ. ಆದರೆ ಮದುವೆ ಹಿಂದಿನ ಪದ್ಧತಿಗಳು ಅದಾದ ನಂತರ ಆದಂಥದ್ದು ಸ್ವಲ್ಪ ಬದಲಾವಣೆಗಳು ಬಂದಿದೆ. ಆದರೆ ದೇವರಿಗೆ ನಡೆಸ್ತಕ್ಕಂತಹ ಕಲ್ಯಾಣ ಆದ ನಂತರ ಸ್ವಾಮಿಗೆ ನಡೆಯುವಂಥ ಓಕಳಿ ಸ್ನಾನ, ಆ ಓಕಳಿ ನೀರನ್ನು ಸ್ನಾನ ಮಾಡಿಸುವಂತಹ ಕ್ರಮ ಇದೆಯಲ್ಲ, ಆ ಕ್ರಮದ ಆ ವಿಶೇಷತೆ ಇರತಕ್ಕಂಥ ಅದರಲ್ಲಿ ಹಾಕುವಂಥ ಮಂಗಳ ದ್ರವ್ಯಗಳು ಜೊತೆಗೆ ಮಹಾಮೃತ್ತಿಗೆಯನ್ನು ಸಹಿತ ಸ್ವಾಮಿಗೆ, ತಾಯಿ ಮಹಾಲಕ್ಷ್ಮಿಗೆ, ಸಾಲಿಗ್ರಾಮಕ್ಕೆ, ವಿಶೇಷವಾದಂಥ ಉತ್ಸವ ಮೂರ್ತಿಗಳಿಗೆ ಅಭಿಷೇಕವಾಗಿರುತ್ತೆ. ಆ ಅಭಿಷೇಕದ ಜಲವನ್ನು ಯಥೇಚ್ಛವಾದಂಥ ರೀತಿ ಅಲ್ಲಿಟ್ಟಿರ್ತಕ್ಕಂಥ ಕಳಶಗಳ ಆವಾಹನೆಯ ಕಳಶ ಜಲವನ್ನು ಇದನ್ನು ಆ ದಿನ ಯಾರು ಸಂಕಲ್ಪಕ್ಕೆ ಕೂತ್ಕೊಳ್ತೀರಿ, ಭಾನುವಾರ ಯಾರು ಪೂಜೆಗೆ ಮತ್ತು ಆ ಹೋಮ ಹವನಕ್ಕೆ ಭಾಗವಹಿಸಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿದ್ದೀರಿ, ಅವರು ಮುಂಚಿತವಾಗಿ ನಿಮ್ಮ ವಾಟ್ಸಪ್ ಒಂದು ನಂಬರ್ ಕೊಡ್ತಾರೆ. ಆ ನಂಬರ್ಗೆ ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ ಜೊತೆಗೆ ನಿಮ್ಮ ಫೋನ್ ನಂಬರ್ನ ಕಳಿಸ್ಕೊಟ್ಟು ಸೇವೆಯನ್ನು ಅಕಸ್ಮಾತ್ ಅಭಿಷೇಕ ಹೋಮಕ್ಕೆ ನೀವು ಕೂತ್ಕೊಳ್ಬೇಕು ಅನ್ನೋರು ಅದನ್ನು ಸಹಿತ ಬರೀರಿ. ನಾವು ಸೇವೆ ಕೂತ್ಕೊಳ್ಬೇಕು, ನಾವು ಹೋಮ ಮಾಡಿಸ್ಕೊಳ್ಬೇಕು ಅಥವಾ ಅಭಿಷೇಕ ಕೂತ್ಕೋಬೇಕು ಅಂತ ಬರೀರಿ. ಎಲ್ಲ ವಾಟ್ಸಪ್ಪಲ್ಲೇ ಇರಲಿ. ಯಾಕೆಂದರೆ ಫೋನ್ ಎತ್ಕೊಂಡು ಮಾತಾಡೋದಕ್ಕೆ ಅದಕ್ಕೆ ಅಂತ ಸ್ಟಾಪ್ ಜನ ಅಲ್ಲಿಲ್ಲ. ಯಾಕೆಂದರೆ ಆಶ್ರಮದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಅದು ನಿಮ್ಮಗಳಿಂದಲೇ ಸಾಧ್ಯ. ಆಶ್ರಮ ದಿನೇ ದಿನೇ ಅಭಿವೃದ್ಧಿಗೆ, ಆಶ್ರಮದ ಒಂದು ವಿಶೇಷವಂತ ವ್ಯವಸ್ಥೆಗಳಿಗೆ ನೀವೆಲ್ಲರೂ ಕೈ ಜೋಡಿಸಿದರೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಒಬ್ಬರು ಇಬ್ಬರಿಂದ ಅಲ್ಲ ಅಥವಾ ಆನಂದ್ ಗುರುಜಿಯವರಿಂದ ಸಾಧ್ಯವೇ ಇಲ್ಲ. ಅದರಿಂದ ಅಂತಹ ಅದ್ಭುತವಾದಂಥ ಕಾಯಕ, ಯಾಕೆಂದರೆ ಅವತ್ತಿನ ತಿಥಿವಾರ ನಕ್ಷತ್ರ ಅಷ್ಟು ವಿಶೇಷವಾಗಿದೆ. ಆ ನಕ್ಷತ್ರದಲ್ಲೇ ವಸಂತನಾರಾಯಣನ ವಿಶೇಷವಾದಂಥ ಆರಾಧನೆ ಇದೆ. ಆ ಆರಾಧನೆಯನ್ನು ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಮಾಡಿದ್ರೆ ಅದರ ಫಲಾಫಲಗಳು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ವಿವಾಹ ಆಗದಿರತಕ್ಕಂಥವ್ರಿಗೆ ನಿನ್ನೆ ಒಂದು ಕೃಷಿ ಮೇಳಕ್ಕೆ ಬಂದಿದ್ದೆ ನಾನು. ಆ ಕೃಷಿ ಮೇಳಕ್ಕೆ ಬಂದಾಗ ಅಲ್ಲಿನ ಕುಲಪತಿಗಳು ಇವಾಗ ರೈತರಿಗೆ ಒಂದು ಸನ್ಮಾನ ಮಾಡೋದಿದೆ ಅಂಥೇಳಿ ನಾನು ನೋಡ್ಲಿಕ್ಕೆ ಹೋದೆ. ಆದರೆ ನನ್ನ ಅವ್ರು ಕರೆಸಿದ್ರು. ಅಲ್ಲಿನ ಕುಲಪತಿಗಳು ಅಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳೇನು ಮಾಡಿದ್ರು, ಅಲ್ಲಿರ್ತಕ್ಕಂಥವ್ರು ನನ್ನೂ ಕರೆಸಿ ನನ್ನ ಕಡೆಯಿಂದ ರೈತರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು. ಆದರೆ ನಾನು ಆ ಸನ್ಮಾನ ಮಾಡುವಂಥ ಕಾಲ ನಡೆಯುವಾಗ ಒಂದಿಬ್ಬರು ಮೂರು ಜನ ರೈತರು ಹೇಳಿದ್ರು, ನಮ್ಮ ರೈತರಿಗೆ ಎಲ್ಲೂ ಹೆಣ್ಣೆ ಕೊಡ್ತಿಲ್ಲ, ನಮ್ಮ ರೈತರಿಗೆ ಮದುವೆಗಳೇ ಆಗ್ತಾ ಇಲ್ಲ, ರೈತರ ಮಕ್ಕಳು ಇವತ್ತಿನ ದಿವಸ ನಾವು ಅಲ್ಲಲ್ಲಿ ದೇವಸ್ಥಾನಗಳಿಗೆ ಮೊರೆ ಹೋಗ್ತಾ ಇದ್ದೀವಿ, ಪಾದಯಾತ್ರೆಗಳು ಮಾಡ್ತಿದ್ದೀವಿ, ನಮಗೊಂದು ಹೆಣ್ಣು ಸಿಗ್ತಾ ಇಲ್ಲ ಅಂತ ಅವರು ಅಳಿಲು ತೋಳ್ಕೊಂಡ್ರು. ಇದೇ ಮಾತನ್ನೇ ನಾನು ವೇದಿಕೆಯಲ್ಲಿ ಕೂತು ಮಾತಾಡಿದೆ. ನಿನ್ನೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಕೃಷಿ ಮಂಡಲ ನಡೆದಾಗ ಅಲ್ಲಿ ಇದ್ರ ಬಗ್ಗೆನೇ ಮಾತಾಡಿದೆ. ರೈತರಿಗೆ ಹೆಣ್ಣು ಕೊಡಿದ್ರೆ ನೀವು ತೊಂದರೆ ಮಾಡ್ತಿದ್ದೀರಿ, ತಪ್ಪು ಮಾಡ್ತಾ ಇದ್ದೀರಿ. ನೀವು ಬಂದಿರೋದು ರೈತರ ಕುಟುಂಬದಿಂದಲೇ, ರೈತ ಕುಟುಂಬದಿಂದ ಬಂದು ರೈತರಿಗೆ ಇವತ್ತು ಹೆಣ್ಣು ಕೊಡ್ತೀರಾ, ವಂಶವನ್ನು ಉದ್ಧಾರ ಮಾಡಿದ್ದೀರಾ. ನೀವು ಅವರಿಗೆ ಸಮಸ್ಯೆ ನೋವು ಮಾಡಿದ್ದೆ ಆದರೆ ಅವರ ಕಾಯಕವನ್ನು ಬಿಟ್ಟು ಎಲ್ಲರೂ ಸಿಟಿ ಬಂದು ಫ್ಯಾಕ್ಟ್ರಿ ಸೇರಿಕೊಂಡ್ರೆ ತಿನ್ಲಿಕ್ಕೆ ಅನ್ನ ಏನು ಮಾಡಬೇಕು, ನಾಳೆ ದಿವಸ ಮುಂದಿನ ಬದುಕೇನು? ನೀವು ಬಂದಿರತಕ್ಕಂಥದ್ದು ರೈತ ಕುಟುಂಬದಿಂದಲೇ. ಇದೆಲ್ಲ ಯಾತಕ್ಕಾಗ್ತಿದೆ ಅಂದರೆ ಮನೆಗೆ ಮಕ್ಕಳಿಗೆ ಸ್ವತಂತ್ರತೆ ಕೊಡಬೇಕು. ನಿಜ, ಯಾವ ರೀತಿ ಕೊಡ್ತಿದ್ದೀವಿ ನಾವು ಸ್ವತಂತ್ರನ? ನಾವು ಕೊಡೋ ಸ್ವತಂತ್ರ ಮದುವೆ ಅವ್ರ ಆಯ್ಕೆ ಅಲ್ಲ, ಮದುವೆ ನಮ್ಮ ಆಯ್ಕೆಯಲ್ಲಿರಬೇಕು. ತಂದೆ ತಾಯಿ ಯಾರನ್ನ ಆಯ್ಕೆ ಮಾಡ್ತಾರೋ, ಯಾರನ್ನ ಗುರುತಿಸ್ತಾರೋ, ಯಾರು ಇವರು ಒಳ್ಳೆಯವರು, ಇವ್ರ ಕುಟುಂಬ ಚೆನ್ನಾಗಿದೆ, ಇವರ ವಂಶ ಚೆನ್ನಾಗಿದೆ, ಇವನು ಮಾಡ್ತಿರೋ ಕೆಲಸ ಚೆನ್ನಾಗಿದೆ, ಆ ನೆಮ್ಮದಿಯ ಬದುಕು ನನ್ನ ಮಗಳು ನೀನು ಚೆನ್ನಾಗಿರ್ತೀಯಲ್ಲೋ ಚೆನ್ನಾಗಿ ಬದುಕ್ತೀಯಮ್ಮ ಅಂತ ನಾವು ತೀರ್ಮಾನ ಮಾಡಬೇಕು. ಆದರೆ ಇತ್ತೀಚೆಗೆ ನಾವು ಮಾಡ್ತಿಲ್ಲ ಅದನ್ನು. ನಾವು ಮಾಡ್ತಿರೋದೇನಪ್ಪ ಅಂದರೆ ಅವರಿಗೆ ಆಯ್ಕೆ ಬಿಟ್ಬಿಡ್ತಾ ಇದ್ದೀವಿ. ಹಾಗಾಗಿ ಅವರು ಸಾಫ್ಟ್ವೇರು ಇಲ್ಲಾಂದರೆ ಯಾವುದೋ ಗೌರ್ಮೆಂಟ್ ಕೆಲಸ, ಇನ್ನೊಂದು ಯಾವುದೋ ಕೆಲಸ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲೋಗಿ ದುಡಿಯೋ ಬದಲು ಭೂತಾಯಿನ ನಮಗೆ ಬದುಕ್ತಿರ್ತಕ್ಕಂಥ ರೈತ ಬಾಂಧವರಿಗೆ ಹೆಣ್ಣು ಕೊಟ್ಟರೆ ಅವ್ರ ಬದುಕು ಎಷ್ಟು ಚೆನ್ನಾಗಿರುತ್ತೆ. ಅಂತಹ ರೈತ ಬಾಂಧವ್ರಿಗೂ ಸಹಿತ ಯಾರಿಗೆ ಮದುವೆ ಆಗಿಲ್ಲ ಅಂತಹವ್ರು ಬಂದು ಇಲ್ಲಿ ಸಂಕಲ್ಪ ಮಾಡಿಸಿ ಆ ಓಕ್ಲಿ ನೀರನ್ನು ತಲೆ ಮೇಲೆ ಹಾಕಿಸ್ಕೊಳ್ಳಿ. ಆ ವಿಶೇಷವಾಗಿರ್ತಕ್ಕಂಥ ತೀರ್ಥ ಜಲದಲ್ಲಿ ಅಲ್ಲೇ ಸ್ನಾನ ಮಾಡಿ ಪುನಃ ಅದನ್ನು ಹೋಮ ಕಾರ್ಯಕ್ರಮಗಳನ್ನು ಪ್ರಾರಂಭಿಸೋದ್ರಿಂದ ಅನುಕೂಲ ಆಗುತ್ತೆ. ಆದರೆ ಇದಕ್ಕೆ ಬರಬೇಕಾದ್ರೆ ಒಂದು ಜೊತೆ ಬಟ್ಟೆ ಬೇಕು. ಯಾತಕ್ಕೆ? ಅಲ್ಲಿ ಓಕ್ಳಿ ನೀರು ಆದಮೇಲೆ ಮೈಯೆಲ್ಲ ಒದ್ದೆ ಆಗಿರುತ್ತಲ್ಲ, ಅರಿಶಿಣ ನೀರು ಬಿದ್ದಿರುತ್ತಲ್ಲ, ಅದಕ್ಕೋಸ್ಕರ ಒಂದು ಜೊತೆ ಬಟ್ಟೆ ಎಕ್ಸ್ಟ್ರಾ ತಂದಿಟ್ಕೊಳ್ಳೋದು ಉತ್ತಮ. ಅದಾದ ನಂತರ ಮಹಾಪ್ರಸಾದ. ಆದರೆ ಅದ್ಭುತವಾದಂಥ ಈ ಕಾಯಕಕ್ಕೆ ನೀವೆಲ್ಲರೂ ಸಹಿತ ಸಹಕರಿಸಬೇಕು. ಭಾನುವಾರದ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಂದು ದಿವಸ ಮುಂಚಿತವಾಗಿ ಸಾಧ್ಯವಾದರೆ ಶನಿವಾರನೇ ಒಂದಷ್ಟು ಅಕ್ಕಿ ಬೇಳೆ, ಒಂದಿಷ್ಟು ಹುಣಸೆಹಣ್ಣು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ತರಕಾರಿಗಳು ಅನ್ನದಾನಕ್ಕಾಗಲಿ ಅಥವಾ ವ್ಯವಸ್ಥೆಗಾಗಲಿ ದೂರಭಾರದಿಂದ ಬಂದು ಇಳ್ಕೊಳ್ಳುವಂತಹ ಉತ್ತರ ಕರ್ನಾಟಕ ಜನತೆಗೆ ಅವರಿಗೆ ಮಲಗಲಿಕ್ಕೆ ಒಂದಷ್ಟು ಜಮಖಾನಗಳು, ಬೆಡ್ಶೀಟ್ಸು ಇದೆಲ್ಲ ಅವಶ್ಯಕತೆ ಇದೆ. ಇದನ್ನು ಸಹಾಯ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು, ಇಂತಹ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸಿ ನಮ್ಮದು ಒಂದು ಸೇವೆ ಇರಲಿ ಅನ್ನೋರು, ಭಗವಂತ ನಮಗೆ ಕೊಟ್ಟಿದ್ದನ್ನು ಕೂಡಿಟ್ಟು ಇನ್ಯಾರೋ ಹೋಗೋ ಬದಲು ಇಂಥ ಧರ್ಮ ಕಾರ್ಯಕ್ಕೆ ನಾವು ಕೈ ಜೋಡಿಸ್ತೀವಿ ಅನ್ನೋರು ಬಂದು ಮುಂಚಿತವಾಗಿ ತಮ್ಮ ಹೆಸರನ್ನು ಬರೆಸಿ, ತಾವೇ ಹೆಸರು ಬರೆಸೋದಲ್ಲ, ನೀವೇ ವಾಲಂಟಿಯರ್ಗೆ ಬಂದು ಆಶ್ರಮದಲ್ಲಿ ನಿಮ್ಮದೊಂದು ಸೇವೆ ಮಾಡಿ.
ಗುರುಗಳೇ, ನಮ್ಮ ಆಶ್ರಮದಲ್ಲಿ ಸೇವೆ ಮಾಡಲಿಕ್ಕೆ ನಿಮಗೆ ವಿಶೇಷವಾದಂಥ ಅವಕಾಶ ಇದೆ. ಈಗ ವಸಂತ ಲಕ್ಷ್ಮಿ ಅನುಷ್ಠಾನಕ್ಕೆ ಬರ್ತಕ್ಕಂಥವ್ರು ವಸ್ತ್ರವನ್ನು ತಗೊಂಡು ಬನ್ನಿ ಅಂತ ಹೇಳಿದ್ರು. ಅದರ ಜೊತೆಗೆ ಪೂಜಾನುಷ್ಠಾನಕ್ಕೆ ಏನಾದರೂ ಬೇಕಾಗಿರ್ತಕ್ಕಂಥ ಸಾಮಗ್ರಿ, ಮುಖ್ಯವಾಗಿ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ದೇವರಿಗೆ ಪ್ರತ್ಯೇಕವಾಗಿ ಅರಿಶಿನ, ಅಪ್ಪಟವಾಗಿರ್ತಕ್ಕಂಥ ಅರಿಶಿನ, ಜೊತೆಗೆ ಬರಬೇಕಾದ್ರೆ ಗೋಕ್ಷೀರ, ಹಾಲು ಅಮ್ಮನವರ ಅಭಿಷೇಕಕ್ಕೆ, ಹಾಗೆ ಒಂದಷ್ಟು ದವಸ ಧಾನ್ಯಗಳು ನಿಮ್ಮ ಶಕ್ತಿಯಾನುಸಾರ, ಅಥವಾ ದೇವರಿಗೆ ಉಡಿಸ್ಲಿಕ್ಕೆ ಒಂದು ವಸ್ತ್ರ, ಅಥವಾ ನೀವು ಅಲ್ಲಿ ಉಟ್ಕೊಳ್ಳಿಕ್ಕೆ, ನೀವು ಅಲ್ಲಿಂದ ಬರಬೇಕಾದ್ರೆ ಒಂದು ಜೊತೆ ಮಡಿ ಬಟ್ಟೆ ತಂದಿಟ್ಕೊಂಡಿರ್ಬೇಕು, ಅನ್ನೋ ಒಂದು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿರ್ಬೇಕು. ಹಾಗೆ ಅಲ್ಲಿನ ವ್ಯವಸ್ಥೆಗಳಿಗೆ ಒಕ್ಕೋಬೇಕು. ಇಷ್ಟೆಲ್ಲ ಇರಬೇಕು. ಹಾಗೆ ಈ ಸನ್ನಿವೇಶದಲ್ಲಿ ನಿಮ್ಮಿಂದ ಏನಾದರೂ ಒಂದಿಷ್ಟು ಸೇವೆಗಳನ್ನು ನಾವು ಮಾಡ್ತೀವಿ ಅಂತ ಇಚ್ಛಿಸ್ತಕ್ಕಂಥವ್ರು ಸ್ವಲ್ಪ ಮುಂಚಿತವಾಗಿ ಬಂದು ಇಂತಿಂಥ ಸೇವೆ ನಾನು ಮಾಡ್ತೀವಿ, ಇಂಥದ್ದೊಂದು ಸೇವೆ ನಮ್ದಾಗಲಿ. ಯಾಕೆಂದ್ರೆ ಇಷ್ಟು ಜನ ಮದುವೆ ಆಗದಿರತಕ್ಕಂಥವ್ರು ಇದ್ದಾರೆ, ಮದುವೆ ಆಗಿ ನೆಮ್ಮದಿ ಕಾಣದಿರತಕ್ಕಂಥವ್ರು ಇದ್ದಾರೆ. ಅಂತಹವ್ರಿಗಾಗಿ ನಡೆಸ್ತಿರುವ ಈ ಕಾರ್ಯಕ್ರಮಕ್ಕೆ ನಮ್ಮದೊಂದು ಅಳಿದ ಸೇವೆ ಇರಲಿ ಅಂಥೇಳಿ ಯಾರಾದರೂ ಪುಣ್ಯಾತ್ಮರು, ದಾನಿಗಳು ಮುಂದೆ ಬಂದರೆ ನಾವು ಸಂತೋಷ ಪಡ್ತೀವಿ. ಆ ಸೇವೆ ಭಾಗ್ಯದಿಂದ ನಿಮ್ಮ ಜೀವನ ಪಾವನ ಆಗಲಿ, ನಿಮಗೂ ಸಹಿತ ಒಳ್ಳೆಯದಾಗಲಿ. ಯಾಕೆಂದರೆ ಇಂತಹ ಬೃಹತ್ ಮಟ್ಟದ ಕಾಯಕವನ್ನು ಮಾಡಬೇಕಾದ್ರೆ ಒಬ್ಬರಿಂದ ಸಾಧ್ಯವಿಲ್ಲ. ಆದರೆ ಉದ್ದೇಶ ಇಷ್ಟೇ, ಈ ವಸಂತ ಲಕ್ಷ್ಮೀನಾಡರ ಅನುಷ್ಠಾನ ಇದು ವಿವಾಹಕ್ಕೋಸ್ಕರನೇ, ಜೊತೆಗೆ ವಿವಾಹ ಆಗಿ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂಥವ್ರಿಗೋಸ್ಕರನೇ, ಒಂದು ಕುಟುಂಬದ ನೆಮ್ಮದಿಗೋಸ್ಕರನೇ ಮಾಡ್ತಿರ್ತಕ್ಕಂಥದ್ದು. ಹಿಂದೆ ಧರ್ಮಶಾಸ್ತ್ರ ಆಧಾರ ಪ್ರಕಾರ ಏನೆಲ್ಲ ಇದೆ ಆ ವಿಶೇಷತೆಗಳನ್ನು ಒಂದೊಂದು ಸಹಿತ ಆಲೋಚನೆ ಮಾಡಿ ಅದಕ್ಕೆ ತಕ್ಕನಾಗಿ ಅನುಷ್ಠಾನ ನಡೀತಾ ಇದೆ. ಬನ್ನಿ, ಭಾಗವಹಿಸಿ, ಭಗವಂತನ ಸೇವೆ ಮಾಡಿ. ಜೊತೆಗೆ ಆಶ್ರಮಕ್ಕೆ ಯಾವ ಸಮಯಕ್ಕೆ ಬರಬೇಕು ಅನ್ನೋದೊಂಚೂರು ನಿಗದಿಪಡಿಸಿ. ಅಂದರೆ ಪೂಜಾನುಷ್ಠಾನದ ಸಮಯ ಎಷ್ಟೊತ್ತಿಗೆ? ಬೆಳಿಗ್ಗೆ 10:00. ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 10 ಗಂಟೆಗೆ ಪ್ರಾರಂಭ ಆದರೆ ಸರಿಸುಮಾರು 11:30 ಅಷ್ಟೊತ್ತಿಗೆ ಸ್ನಾನದ ವ್ಯವಸ್ಥೆಗಳು ಬರುತ್ತೆ. ಅಂದರೆ ಆ ಕಳಶ ಜಲ ಮತ್ತು ದೇವರ ಅಭಿಷೇಕದ ಜಲ, ಆ ಮಹಾಕುಂಭಕ್ಕೆ ವಿಶೇಷವಾದ ಪೂಜೆ ಆಗಿ 11:30, 11:45ಗೆ ಸ್ನಾನದ ವ್ಯವಸ್ಥೆ ಆಗುತ್ತೆ. ಅದಾದಮೇಲೆ ಮಹಾಪೂರ್ಣಾವತಿ ಕನಿಷ್ಠ ಪಕ್ಷ 1 ಗಂಟೆ, 1:30 ಆಗುತ್ತೆ. 1:30 ಆದಮೇಲೆ ಮಹಾಪ್ರಸಾದ ಬರುತ್ತೆ. ಇಷ್ಟವರೆಗೂ ತಾವೆಲ್ಲರೂ ಕಾತುರತೆಯಿಂದ, ಸಮಾಧಾನದಿಂದ, ತೃಪ್ತಿಯಾಗಿ ನೂಕುನುಗ್ಗಳು ಮಾಡ್ಕೊಳ್ದಿರ ಸಮಾಧಾನ ಕೂತ್ಕೊಂಡು ಈ ಎಲ್ಲ ಅನುಷ್ಠಾನಗಳಲ್ಲೂ ಭಾಗವಹಿಸಿ ಎಲ್ಲ ಸೇವೆಗಳನ್ನು ಸರತಿ ಸಾಲಲ್ಲಿ ನಿಂತು, ಜೊತೆಗೆ ನಮ್ಮಲ್ಲಿ ವಾಲಂಟಿಯರ್ಸ್ ಇಲ್ಲ, ನಿಮ್ಮನ್ನು ಯಾರೂ ಹಾಗೆ ಮಾಡಿ ಹೀಗೆ ಮಾಡಿ ಆರ್ಡರ್ ಮಾಡೋರಿಲ್ಲ, ನೀವೇ ನಿಂತು ಒಬ್ರಿಗೊಬ್ರು ಸಹಕರಿಸ್ಕೊಂಡು, ಹಾಗೆಲ್ಲ ಇದೆ ನಿಮ್ಮ ಆಶ್ರಮ ಆದ್ದರಿಂದ ನೀವೇ ಸಹಕರಿಸ್ಕೊಂಡು ಒಬ್ರಿಗೊಬ್ರು ಸಮಾಧಾನದಿಂದ ಒಬ್ಬರಾದ್ಮೇಲೆ ಒಬ್ಬರು ಮುಂದೆ ಬಂದು ಭಗವಂತನ ದರ್ಶನ ಮಾಡಿ. ಒಳ್ಳೆಯದಾಗಲಿ. ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವ? ಹಾಗಾಗಿ ಗುರುಗಳೇ, ರಾಶಿ ಫಲಗಳನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ರಾಶಿ ಫಲ ತಿಳಿಸೋಕ್ಕೂ ಮುನ್ನ ಪಾಪ ಅವ್ರು ಯಾರೋ ನಿದ್ದೆಯಿಂದ ಎದ್ದಿದ್ದಾರಲ್ಲ, ಅವ್ರಿಗೆ ತೊಂದರೆ ಆಗದಿರಲಿಕ್ಕಿಂತ ಮತ್ತೊಮ್ಮೆ ಹೇಳ್ತಿದ್ದೀನಿ ನೋಡಿ. ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಭೂರಕ್ಷಾ ಮಂಡಲ ಅಂದರೆ ಆ ಮೃತ್ತಿಗೆ ಪ್ರಸಾದದ ಬಗ್ಗೆ ನಾನು ನಂಬರ್ ಕೊಟ್ಟಿದ್ದೆ. ನೀವು ಪುನಃ ಒಂದು ನಂಬರ್ನ ಮಿಸ್ ಮಾಡಿಕೊಂಡು ಆ ನಂಬರ್ಗೆ ಕರೆ ಮಾಡಿ, ಅವರು ಇನ್ನೊಬ್ಬರಿಗೆ ಅಂದರೆ ಲಾಸ್ಟು 171 ಅಂತ ನಮ್ಮ ಆಶ್ರಮದ ನಂಬರ್ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಮೃತ್ತಿಗೆ ಪ್ರಸಾದ ಬೇಕು ಅನ್ನೋವರಿಗೆ ನಾವು ಪ್ರತ್ಯೇಕವಾಗಿ ಕೊಟ್ಟಿರ್ತಕ್ಕಂಥ ನಂಬರು 171 ಲಾಸ್ಟ್ ನಂಬರು. ಆದರೆ ನೀವು ತಪ್ಪು ಮಾಡ್ತಾ ಇರೋದು ಎಲ್ಲಿ ಅಂದರೆ 111 ಅಂತ ಮಾಡ್ತಾಯಿದ್ದೀರಿ, ಅಂದರೆ 3 111 ಹಾಕ್ತಾಯಿದ್ದೀರಿ, ಅಥವಾ 111 ಅಂದರೆ 111 ನೀವು ಡಯಲ್ ಮಾಡ್ತಾಯಿದ್ದೀರಿ, ಅಥವಾ 111 ನೀವು 111 ಡಯಲ್ ಮಾಡೋದು, ಅಥವಾ 3 ಸತಿ 11 ಹಾಕಿ ಡಯಲ್ ಮಾಡೋದು ತಪ್ಪು ಮಾಡ್ತಿದ್ರಿ. ಮೊದಲಿಂದ ಫಸ್ಟಾಗಿ ನೋಡಿ, ಇಲ್ಲಿ ಕರೆಕ್ಟಾಗಿ ಡಿಸ್ಪ್ಲೇ ತೋರಿಸ್ತಾ ಇದ್ದೀವಿ. 9980520171 ಇದು ಒರಿಜಿನಲ್ ನಂಬರ್. ಅಂದರೆ ಇದು ಆಶ್ರಮದ ಮೃತ್ತಿಗೆ ಪ್ರಸಾದ ಬೇಕು ಅನ್ನೋರಿಗೆ ಮಾತ್ರ ವಾಟ್ಸಪ್ ನಂಬರ್. ಇದು 9980520171 9980520171 ಇದು ಮೃತ್ತಿಗೆ ಪ್ರಸಾದಕ್ಕೆ ಮಾತ್ರ. ಈ ಕಡೆಯದಾಗಿರ್ತಕ್ಕಂಥ ಆ 7ನ್ನ ನೀವು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀರಿ. 7 ಬದಲು 1 ಹೊಡೆದು ಪಾಪ ಅವ್ರು ಯಾರನ್ನೋ ಪಾಪ ಇನ್ನೊಬ್ಬರು ಬೇರೊಬ್ಬರ ನಂಬರ್ಗೆ ಹಿಂಸೆ ಕೊಟ್ಕೊಂಡು ಅವ್ರು ರಾತ್ರಿ ಹಗಲು ನಿದ್ದೆ ಮಾಡೋಕ್ಕಾಗ್ದಿರ ತುಂಬ ಹಿಂಸೆ ಆಗ್ತಿದೆ. ಉದ್ಯೋಗಕ್ಕೆ ಬಂದು ಮತ್ತು ಗಾಡಿ ಓಡ್ಸೋಕ್ಕೆ ಆಗದಿರ ಒದ್ದಾಡ್ತಾ ಇದ್ದಾರೆ ಪಾಪ. ಅವ್ರು ಯಾರು ಲಾಸ್ಟು ಈ 111 ಅಂತಿದ್ದಾರಲ್ಲ, ಈ 111 ಇದೆಯಾ ಲಾಸ್ಟು, ಅವರಿಗೆ ನಾನು ಸಹಿತ ಹೇಳ್ತಾ ಇದ್ದೇನೆ, ನನ್ನ ಕಡೆಯಿಂದ ಆಗಿರೋದಕ್ಕೆ ನಾನು ಕ್ಷಮೆ ಯಾಚಿಸ್ತೇನೆ. ನನ್ನ ಕಡೆಯಿಂದ ಅಂದರೆ ಏನಿಲ್ಲ, ಇಲ್ಲಿ ಅರ್ಥ ಮಾಡ್ಕೊಂಡು ಮಾಡ್ತಿಲ್ಲನಾ, ಅಂದರೆ ನನ್ನ ಅಭಿಮಾನಿಗಳು ಮಾಡ್ತಿರ್ತಕ್ಕಂಥ ನನ್ನವರು ಈ ಒಂದು ತಪ್ಪನ್ನು ಮಾಡಿದ್ದರಿಂದ ನಾನು ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೀನಿ. ತಾವು ಅನ್ಯತಾ ಭಾವಿಸಬಾರ್ದು. ಇಲ್ಲಿ ನಾನು ಭಾಳ ಸ್ಪಷ್ಟೀಕರಿಸಿ ಹೇಳ್ತಾ ಇದ್ದೀವಿ. 9980520171 ಇಷ್ಟು ಚೆನ್ನಾಗಿ ನಿಮ್ಮ ನಂಬರ್ ಕೊಟ್ಟರು ಪುನಃ ನೀವು ಕನ್ಫ್ಯೂಷನ್ ಮಾಡಿಕೊಂಡ್ರೆ ಅದು ತಪ್ಪಾಗುತ್ತೆ. ಅದು ಮಾಡಬೇಡಿ ದಯವಿಟ್ಟು. ಅವ್ರಿಗೆ ತೊಂದರೆ ಕೊಡಬಾರ್ದು, ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಎಲ್ಲರೂ ಇದೇ ನಂಬರ್ನೇ ನೀವು ಮೇಂಟೈನ್ ಮಾಡಿ. ಇನ್ನು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ರಾಶಿಫಲವನ್ನು ನಾವು ಗಮನಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ.
ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅಮ್ಮನವರ ಆಶೀರ್ವಾದ ಪಡಿಬೇಕು. ಶುಭ ಮಂಗಳವಾರ ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡಿ ಒಂದು ಗ್ರಾಮ ದೇವತೆಯ ದರ್ಶನಕ್ಕೆ ಹೋಗ್ಬಿಟ್ಟು ಬನ್ನಿ. ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗೆ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಅರಿಶಿನ, ಕುಂಕುಮ, ಹೂವು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿ. ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದು ಒಂದು ಭಾಗ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಜೋಪಾನ. ಇವತ್ತು ಯಾರನ್ನೂ ಹೆಚ್ಚು ಏನು ಮಾತಾಡೋದಕ್ಕೆ ಹೋಗಬೇಡಿ. ಏನು ಮಾತಾಡಿದ್ರೂ ಒಂದಲ್ಲ ಒಂಥರ ವ್ಯತ್ಯಾಸ ಆಗುತ್ತೆ, ಅದು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ನಡೆಯಿರಿ, ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಆ ಸಾಧನೆ ಮಾಡಿಕೊಳ್ಳುವಂಥ ಯೋಗಫಲ ಇವತ್ತು ತುಂಬ ಚೆನ್ನಾಗಿದೆ. ಈ ಶುಭ ದಿನ ಮಂಗಳವಾರ. ಇವತ್ತು ರಾಹುಕಾಲದಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರ ಪಠನೆ ಮಾಡೋದ್ರಿಂದಲೂ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಹಾಗಾಗಿ ತಾಳ್ಮೆಯಿಂದ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಳಿ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರ ಆರಾಧನೆ ಮಾಡಿ, ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಮಾಡಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಯಾರಿಗಾದ್ರೂ ಏನಾದರೂ ವಸ್ತುಗಳು ಕೊಟ್ಟರೆ ಪುನಃ ವಾಪಸ್ ಬರೋದು ಇವತ್ತಿನ ನಕ್ಷತ್ರ ಪ್ರಕಾರ ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಏನೇ ವ್ಯವಹಾರ ಮಾಡಿದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕಾಯಕವನ್ನು ಮಾಡಬೇಕು ಅಂತ ಮುಂದಾದರೂ ಆಗುವ ಕೆಲಸಕ್ಕೆ ಒಂದು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಮ್ರತೆಯ ಬದುಕಿರಬೇಕು, ಒಳ್ಳೆಯ ಮನಸ್ಸಿರಬೇಕು. ಹಾಗೆ ವ್ಯವಹಾರಗಳು ಏನೇ ಮಾಡಬೇಕಾದ್ರೂ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ವ್ಯವಹರಿಸಿದ್ರೆ ಮಾತ್ರ ಇವತ್ತು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಳೋದು ಬೇಡ. ತಾಳ್ಮೆ, ಸಮಾಧಾನ ಇರಲಿ, ತೃಪ್ತಿಕರವಾದಂಥ ಮನಸ್ಸಿರಲಿ. ಅದಕ್ಕಿಂತ ಮುಖ್ಯವಾಗಿ ಹಸನ್ಮುಖಿತನ, ಆ ನಗುಮುಖ ನಿಮಗಿದ್ದರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಮಂಗಳವಾರ. ನಕ್ಷತ್ರ ಚೆನ್ನಾಗಿದೆ, ಲಾಭ ಇದೆ, ಅಂದುಕೊಂಡದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಯೋಗಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಇದೆ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಸಮಾಧಾನವಾಗಿರಿ, ಹಸನ್ಮುಖಿಯಾಗಿರಿ, ನಗನಗ್ತಾ ಇರಿ. ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಹಾಗೆ ಮಾಡೋ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯ ಹಾದಿ ಮನೇಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲೇ ಆಗಲಿ, ಆಗಷ್ಟೇ ಅದು ಒಳಿತಾಗ್ತಕ್ಕಂಥದ್ದು, ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ನೀವು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಯಾಕೆಂದರೆ ದುಡುಕಿ ಒಂದ್ಸತಿ ತೀರ್ಮಾನ ತೆಗೆದುಕೊಂಬಿಟ್ರೆ ಅದರಿಂದ ಲಾಭವೂ ಇರುತ್ತೆ, ನಷ್ಟವೂ ಇರುತ್ತೆ. ಲಾಭ ಆದರೆ ಪರವಾಗಿಲ್ಲ, ನಷ್ಟ ಆಗಬಾರ್ದು. ಅದಕ್ಕಾಗಿ ಸಿಂಹರಾಶಿಯವರಿಗೆ ತಾಳ್ಮೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಫಲಾಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದೆ. ಹಾಗೆ ಒಂದಷ್ಟು ಮಾಡುವ ಕೆಲಸಗಳನ್ನು ಜವಾಬ್ದಾರಿ ವಹಿಸಬೇಕಾಗತ್ತೆ. ಯಾರಾದರೂ ಏನಾರು ಅಂತಾರೆ ಅಂತ ಅದನ್ನು ತಲೆ ಕೆಡಿಸ್ಕೊಳ್ಬೇಡಿ. ಯಾರು ಏನು ಹೇಳಿದ್ರು ಏನಂದರೂ ಅದು ನಿಮಗೆ ಲಾಭ ಅಂತ ತಿಳ್ಕೊಳ್ಳಿ. ಹಾಗೆ ಇನ್ನೊಬ್ಬರು ನಿಂದಕರಿದ್ದಾಗ ನಿಮ್ಮ ಬದುಕು ಹೇಗಿರಬೇಕು ಆ ಚಿಂತನೆ ಮಾಡಿ. ಹಾಗೆ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ತೃಪ್ತಿಕರವಾದಂಥ ಬದುಕನ್ನು ಕಾಣುವಂಥ ದಿನ, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ಒಳ್ಳೆಯ ದಿನ, ಈ ಶುಭ ದಿನ. ಆದ್ದರಿಂದ ಕನ್ಯಾ ರಾಶಿಯವರಿಗೆ ಎಲ್ಲವೂ ಶುಭವಾಗಲಿ, ಒಳ್ಳೆಯದಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ತುಲಾರಾಶಿಗೆ ಶುಕ್ರಾಧಿಪತ್ಯ, ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಹಸನ್ಮುಖಿ ಆಗಲಿ ಅಂತ ಇದೊಂದು ವ್ಯವಸ್ಥೆ ಹೇಳ್ತಾ ಇದ್ದೇನೆ. ನಾನು ಆಗಲೇ ಹೇಳಿದೆ, ಮಹರ್ಷಿ ಮಂದಿರದಲ್ಲಿ ವಿಶೇಷವಾಗಿ ಭಾನುವಾರ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಭಾನುವಾರ ನಡೆಯುವಂಥ ಕಾರ್ಯಕ್ರಮಕ್ಕೆ ಮಾತ್ರ ಇದು ವಾಟ್ಸಪ್ ನಂಬರ್. ಯಾಕೆಂದರೆ ಫೋನ್ ನಂಬರ್ ಮಾತ್ರ ಕೊಡೋಂಗೇ ಇಲ್ಲ. ಫೋನ್ ನಂಬರ್ ಕೊಟ್ಟರೆ ನೀವು ಬಿಡೋದೇ ಇಲ್ಲ, ರಾತ್ರಿ ಹಗಲು. ಎರಡನೇ ಬಲಿ ಅನ್ಕೊಂತೀನಿ. ಅದಕ್ಕೋಸ್ಕರ ವಾಟ್ಸಪ್ ನಂಬರ್ ಆದರೆ ಇದು ಕರೆಕ್ಟು. ಇದರಲ್ಲಿ ಏನಪ್ಪ ಅಂದರೆ ನಿಮ್ಮ ಹೆಸರು, ನಕ್ಷತ್ರ, ಸಾಧ್ಯವಾದರೆ ನಿಮ್ಮ ಫೋಟೋನು ಕಳಿಸಿ. ಯಾರು ಬರ್ತೀರಿ ನಿಮ್ಮ ಫೋಟೋನು ಹಾಕಿ, ತಪ್ಪಲ್ಲ. ಯಾಕೆಂದರೆ ಒಂದು ಫೋಟೋ ತೆಗೆದಾಕಿ ಯಾರ್ಯಾರು ಬರ್ತೀರಿ ಅಂತ ನಾನು ನೋಡ್ತೀನಿ. ಇದು ನಾನೇ ನನ್ನ ಕೈಯಲ್ಲೇ ಇರುತ್ತೆ ನಂಬರ್. ನಾನು ಫ್ರೀ ಆಗಿದ್ದಾಗೆಲ್ಲ ಒಂದು ಸತಿ ನೋಡ್ತೀನಿ. ಪಾಪ ಈ ದೂರವಾಣಿ ಸಂಖ್ಯೆಯಲ್ಲಿ ಯಾರನ್ನ ಕರೆಕ್ಟಾಗಿ ಅದೇ ಥರ ಇಲ್ಲ, ಇದು ಕರೆಕ್ಟ್ ಆಗಿದೆ. ಅದು 171 ಆ 7ಗೆ ಮೇಲಿರುವಂಥ ಇದನ್ನು ಕಟ್ ಮಾಡಿಬಿಟ್ಟು 1 ಮಾಡ್ಕೊಂಬಿಟ್ಟಿದೆ ಅಷ್ಟೇ. ಇದು ಆ ಥರ ಇಲ್ಲ, ಕರೆಕ್ಟಾಗಿದೆ. ನಂಬರ್ ನೋಟ್ ಮಾಡ್ಕೊಳ್ಳಿ, 9742690055. 9742690055. 9742690055. 9742690055. ಇದು ಲಕ್ಷ್ಮೀನಾರಾಯಣರ ವಿಶೇಷವಾಗಿರ್ತಕ್ಕಂಥ ವಸಂತ ಲಕ್ಷ್ಮೀನಾರಾಯಣರ ಸೇವೆಗೆ ಭಾನುವಾರದ ಆಶ್ರಮದ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ನಿಮ್ಮ ಹೆಸರು, ನಕ್ಷತ್ರ, ನಿಮ್ಮ ಫೋನ್ ನಂಬರು ಇದನ್ನು ಮಾತ್ರ ಹಾಕಿ. ಸಾಧ್ಯವಾದರೆ ನಿಮ್ಮ ಫೋಟೋನು ಬೇಕಾದ್ರೆ ಹಾಕ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ಇದೇ ನಂಬರಿಗೆ ವಾಟ್ಸಪ್ ಮಾಡಬೇಕು. ಇದು ಆಶ್ರಮದ ನಂಬರು. ಇದು ವಾಟ್ಸಪ್ ಮಾಡಲಿಕ್ಕೆ ಇದು ಭಾನುವಾರದ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ. ಅಲ್ಲಿಂದ ಮುಂದಕ್ಕೂ ಅಲ್ಲ, ಹಿಂದಕ್ಕೂ ಅಲ್ಲ. ಇದು ಭಾನುವಾರದ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಅಂತ ಇಚ್ಛಿಸ್ತಕ್ಕಂಥವ್ರು ಈ ನಂಬರ್ಗೆ ಹಾಕಿದ್ರೆ ಇಲ್ಲಿಂದ ಪುನಃ ನಮ್ಮವ್ರು ನಿಮಗೆ ಕರೆ ಮಾಡ್ಬೋದು. ನಿಮ್ಮ ಸೇವೆ ತೊಗೊಳ್ಳೋದಕ್ಕೆ ಅದನ್ನು ಏನು ವ್ಯವಸ್ಥೆ ಬೇಕೋ ನೀವು ಮಾಡ್ಬೋದು. ಅಥವಾ ತಾವು ಏನಂದ್ರೆ ಅದರಲ್ಲಿ ನಿಮ್ಮದು ಇನ್ನೂ ಏನು ಬೇಕಾದ್ರೂ ನಿಮ್ಮ ಆಶ್ರಮದ ಬಗ್ಗೆ ಸಹಿತ ನೀವು ಒಂಚೂರು ಟೈಪ್ ಮಾಡಿ ಕಳಿಸಿ, ನಾವು ಅದು ನೋಡ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ ಅಲ್ವಾ? ಇದು ಕರೆಕ್ಟ್ ತಾನೇ ಮಾಹಿತಿ? ಹೌದು ಗುರುಗಳೇ. ಆಮೇಲೆ ಇನ್ನೇನೋ ಆಗಬಾರ್ದು. ಪಾಪ ಅವ್ರು ಯಾರೋ ಪುಣ್ಯಾತ್ಮ ಆತ ಹೇಳ್ಕೊಂಡಿದ್ದು ನೋಡಿದ್ರೆ ತುಂಬ ನೋವಾಗತ್ತೆ. ರಾತ್ರಿ ಮಲ್ಕೊಂಡಿದ್ರು ಎಬ್ಬಿಸ್ಬಿಟ್ಟು ನನಗೂ ಆನಂದ್ ಗುರುಜಿಯವ್ರು ಬೇಕು ಅಂತ ಕೇಳ್ತಾನಂತೆ. ಆ ಮನುಷ್ಯ ನೋವು ಪಡ್ತಾನೆ ಪಾಪ. ಇರಲಿ, ಒಂದೊಂದು ಸತಿ ಆ ಥರ ಅಚಾತುರ್ಯ ಆಗತ್ತೆ. ಅವರು ನಮ್ಮ ಆಶ್ರಮದ ಭಕ್ತರೇ ಅಂದ್ಕೊಳ್ಳೋಣ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನ ಚೆನ್ನಾಗಿದ್ದು, ಇವತ್ತು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅದಕ್ಕಾಗಿ ತಾವು ಏನೆಲ್ಲ ಮಾಡ್ಬೋದು, ಏನೆಲ್ಲ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅದೆಲ್ಲ ಸಿದ್ಧಿಪಡಿಸ್ಬೋದು. ಹಾಗೆ ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ಆರಾಧನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ತುಲಾರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವರು ಯಾವುದೇ ಸಮಸ್ಯೆ ಹೊತ್ತಿದ್ರೂ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಶುಭ ದಿನ ರಾಹುಕಾಲದಲ್ಲಿ ಒಂದಚ್ಚು ಬೆಲ್ಲ ತಗೊಂಡು ಬೆಲ್ಲದ ಮೇಲೆ ಒಂದು ತುಪ್ಪದ ಬತ್ತಿಯನ್ನು ಇಟ್ಟು ಎಲ್ಲಾದರೂ ಒಂದು ಕ್ಷೇತ್ರದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಕಾರ್ತಿಕ ಮಾಸ ಮಂಗಳವಾರ ರಾಹುಕಾಲ ಹಚ್ಚುವಂಥ ದೀಪ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೂ ಅದಕ್ಕೆ ಅದರದೇ ಆದಂತಹ ಒಂದು ಗತ್ತಿರುತ್ತೆ. ಹಾಗಾಗಿ ನೀವೇನು ಅಂದುಕೊಂಡಷ್ಟು ಸಾಧನೆ ಆಗಬೇಕಾದ್ರೆ ಆ ಸಾಧನೆ ಹಾದಿ ಕ್ರಮವಾಗಿರಬೇಕು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿದೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ತಾಳ್ಮೆನೂ ಬೇಕಾಗತ್ತೆ. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಎಲ್ಲ ಫಲಗಳು ಸಿದ್ಧಿಯಾದಂಗೆ. ಆದರೆ ಇವತ್ತು ನೀವೇನು ಅಂದುಕೊಂಡಷ್ಟು ಲಾಭ ಸಿದ್ಧಿ ಆಗಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು, ಗುರುಬಲ ಇರಬೇಕು. ಆ ಗುರುಬಲ ಕಾರ್ಯಸಿದ್ಧಿ ಆಗಬೇಕಾದ್ರೆ ಲಕ್ಷ್ಮೀನಾರಾಯಣ ಆರಾಧನೆ ಆಗಬೇಕು. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಸಮಾಧಾನದಿಂದ ತೃಪ್ತಿಕರವಾಗಿ ಕೆಲಸವನ್ನು ಮಾಡಿದ್ರೆ ಭಗವಂತ ಏನು ಕೊಡಬೇಕೋ ಯಥೇಚ್ಛವಾದಂಥ ರೀತಿ ಎಲ್ಲವನ್ನೂ ಕರುಣಿಸ್ತಾನೆ. ಆದರೆ ತಾಳ್ಮೆ ಇರಬೇಕು, ಸಮಾಧಾನ ಇರಬೇಕು. ಆದರೆ ಯಾರೊಬ್ಬರ ಮೇಲೂ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಮೂಗಿನ ಕೋಪ ಇಟ್ಕೊಂಡ್ರೆ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಬುದ್ಧಿವಂತಿಕೆ ಜೀವನ ನಡೆಸಿದ್ರೆ ಎಲ್ಲ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ತಾಯಿ ಮಹಾಲಕ್ಷ್ಮಿಗೆ ಒಂದಿಷ್ಟು ಗಂಧವನ್ನು ಹಚ್ಚಿ ಆ ಗಂಧವನ್ನೇ ನಿಮ್ಮ ಹಣೆಗೆ ಹಚ್ಕೊಂಡ್ರೆ ಇನ್ನಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ.
ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ಸ್ಥಳದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಳ್ಳೋರು ಅಥವಾ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಇರ್ತಕ್ಕಂಥವ್ರು, ಏನೇ ಕೆಲಸ ಮಾಡಿದ್ರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಏನಾದ್ರು ಒಂದು ಅಭಿವೃದ್ಧಿ ತಂದುಕೊಳ್ಬೇಕಂದ್ರೆ ಆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಯಾವುದೇ ಸಾಧನೆ ಆದರೂ ಕರೆಕ್ಟಾಗಿ ಕ್ರಮಬದ್ಧವಾಗಿ ಸಾಧನೆಯನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಇವತ್ತು ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆ ಇರ್ತಕ್ಕಂಥ ಅದೃಷ್ಟವನ್ನು ಹೇಗೆ ಕಾರ್ಯಸಿದ್ಧಿ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆ ಮಾಡಬೇಕಾಗಿದೆ. ಆ ಚಿಂತನೆಯ ಫಲ ಸರಿಯಾಗಿದ್ದರೆ ಎಲ್ಲ ಫಲಗಳು ಸಿದ್ಧಿ ಆದಂತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸ ಧನುರಾಶಿಯವರು ಅಚ್ಚುಕಟ್ಟಾಗಿ ಮನೇಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಆಲೋಚನೆ ಮಾಡಿ. ಆಫೀಸು ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಜವಾಬ್ದಾರಿ ಇರಲಿ, ಜಾಗೃತೆ ಇರಲಿ. ಕಾರಣ ಮೇಲಧಿಕಾರಿಗಳು ಇವತ್ತು ನಿಮ್ಮನ್ನು ತುಂಬ ವಾಚ್ ಮಾಡ್ತಾ ಇರ್ತಾರೆ. ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇರೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಒಳ್ಳೆಯ ಮನಸ್ಸಿನಿಂದ ಮಾಡಿ. ತೃಪ್ತಿಕರವಾದಂತಹ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದರೂ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಶುಭ ಮಂಗಳವಾರ ಹನುಮನ ಪ್ರಾರ್ಥನೆ ಮಾಡಿ ಹನುಮನ ಸಾನ್ನಿಧ್ಯಕ್ಕೆ ಹೋದಾಗ ಒಂದಿಷ್ಟು ಬೆಲ್ಲ, ತುಪ್ಪ ಅಥವಾ ಜೇನುತುಪ್ಪ ಇಂತಹದ್ದನ್ನು ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ತಾವು ಸ್ವಲ್ಪ ಸ್ವೀಕರಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಾಡುವಂಥ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಮಾಡಿ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರಿ. ಯಾವುದೇ ಕೆಲಸ ಮಾಡಬೇಕಾದರೂ ತಾಳ್ಮೆ, ಸಮಾಧಾನವಾಗಿರಿ. ಹಾಗೆ ಮಾಡುವಂಥ ಕೆಲಸವನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಮಾಡಿ. ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ತಕ್ಕಂಥದ್ದು, ಆರೋಗ್ಯದಲ್ಲಾಗುವಂಥ ವ್ಯತ್ಯಾಸಗಳಿಗೆ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗೆ ಇವತ್ತು ನಿಮ್ಮಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ವೆಂಕಟೇಶ್ವರರ ಆರಾಧನೆ ಮಾಡುವಂಥದ್ದು, ಅಥವಾ ಬೆಳಗ್ಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಅಥವಾ ನಿಮ್ಮ ಕೆಲಸ ಕಾರ್ಯಕ್ಕೆ ಹೊರಡಬೇಕಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಬೇಕು. ಇರ್ತಕ್ಕಂತಹ ದುಃಖದಿಂದ ಮುಕ್ತರಾಗಬಹುದು. ಹಾಗೆ ಇವತ್ತಿನ ದಿವಸ ಯಾರಾದರೂ ಆತ್ಮೀಯರಿರಲಿ, ಸ್ನೇಹಿತರಿರಲಿ, ಬಂಧುವರ್ಗ ಇರಲಿ, ಅವರು ಮಾಡುವಂತಹ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೂ, ವೃತ್ತಿಯಲ್ಲಿ ಏನಾದರೂ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗಾಗಿ ತಾವೇನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದ, ಲಕ್ಷ್ಮಿಯ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಹಾಗಾಗಿ ಇವತ್ತಿನ ದಿವಸ ಯಾವುದೇ ಕೆಲಸ ಮಾಡಬೇಕಾದರೂ ಯೋಚನೆ ಮಾಡಿ. ಸರಿ ತಪ್ಪುಗಳ ಸರಿಯಾದ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಂಡಂಗಾಗುತ್ತೆ. ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾಯಕವನ್ನು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಫಲ ಸಿದ್ಧಿಯಾಗಬೇಕಾದ್ರೆ ನಿಮ್ಮ ಕುಲದೇವರ ಪ್ರಾರ್ಥನೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಅಂದರೆ ಸಡನ್ನಾಗಿ ನಿಮಗೆ ಪಂಚಾಯತ್ ಇರಲಿ, ಅದು ಒಳ್ಳೆಯದೇ. ಅದು ಯಾಕೆಂದರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೇ ಇವತ್ತಿನ ಫಲ ಮೀನರಾಶಿಯವರಿಗೆ ಹೆಚ್ಚಿನ ಫಲ ಸಿಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಅದರ ಜೊತೆಗೆ ಪತ್ರವನ್ನು ಕೂಡ ಬರಿತಾ ಇರ್ತೀರಿ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಬರೀ ಕರೆಗಳನ್ನು ಸ್ವೀಕರಿಸ್ತಾ ಇದ್ದೀವಿ. ಆದರೆ ಇವತ್ತಿನ ದಿವಸ ಮಂಗಳವಾರ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಒಂದು ಪತ್ರ ಮತ್ತು ಆ ಒಂದು ಕ್ಷೇತ್ರದ ಆ ಒಂದು ಸುತ್ತಮುತ್ತಲ ಪ್ರದೇಶದಲ್ಲಿರ್ತಕ್ಕಂಥವ್ರು ಒಂದು ಪತ್ರ ಮತ್ತು ತಾಯಿ ಪ್ರಸಾದವನ್ನು ಕಳಿಸಿದ್ದಾರೆ. ಹಾಗಾಗಿ ಪತ್ರಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ನೋಡಿ, ಬಹಳ ವಿಶೇಷವಾಗಿ ಕೊಲ್ಲಾಪುರ ಮಹಾಲಕ್ಷ್ಮಿ ಸಾನ್ನಿಧ್ಯದಿಂದ ಒಂದು ಪತ್ರ ಬಂದಿದೆ ಗುರುಗಳೇ. ತಾಯಿಯ ಕ್ಷೇತ್ರದ ಆ ಒಂದು ಅಕ್ಕಪಕ್ಕ ಇರ್ತಕ್ಕಂಥವ್ರೆ ಚಕ್ಷುರ್ಮತಿ ಫೋಟೋವನ್ನು ಕೂಡ ಕಳಿಸಿದ್ದಾರೆ, ತಾಯಿಯ ಪ್ರಸಾದವನ್ನು ಕೂಡ ಕಳಿಸಿದ್ದಾರೆ ಗುರುಗಳೇ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿಕೊಳ್ಳಿ. ಯಾಕೆಂದರೆ ಈ ಪ್ರಸಾದ ತಾಯಿಯ ಸಾನ್ನಿಧ್ಯದಿಂದ ಬಂದಂತಹದ್ದು. ಶ್ರೀ ಕ್ಷೇತ್ರ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿ, ಅರಿಶಿನ ಕುಂಕುಮ, ಅಲ್ಲಿನ ಪ್ರಸಾದದ ವ್ಯವಸ್ಥೆ. ಈ ಕಡಲೆಪುರಿ ಎಲ್ಲ ಆ ಭಾಗದಿಂದನೇ ಬರುವಂಥದ್ದು. ಇದು ಚೆನ್ನಾಗಿರುತ್ತೆ.
ಹೌದು. ಯಾಕೆಂದ್ರೆ ಈ ಥರ ಕಡಲೆಪುರಿ ಮತ್ತು ಈ ಬತ್ತಾಸು ಮತ್ತು ಈ ಕಲ್ಯಾಣ ಸೇವೆ ಅಂತಾರಲ್ಲ ಅದೆಲ್ಲ ಆ ಭಾಗ ಇದು ಎಷ್ಟು ದಿವಸ ಇಟ್ಟರು ಕೆಡೋದಿಲ್ಲ. ಹಾಗಾಗಿ ದೂರಭಾರ ಪ್ರಯಾಣಕ್ಕೆ ಇದೇ ಕರೆಕ್ಟು ಪ್ರಸಾದಗಳಿಗೆ. ಗುರುಗಳೇ, ಪತ್ರವನ್ನು ಬರೆದಿರ್ತಕ್ಕಂಥವ್ರು ಮೋನಿಕಾ ಅಂತ ಹೇಳಿ ಕೊಲ್ಲಾಪುರದಿಂದ ಬಂದಿರತಕ್ಕಂಥ ಪತ್ರಗಳು. ಆನಂದ್ ಗುರೂಜಿಯವರಿಗೆ ನನ್ನ ಹೃದಯಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳು ಮತ್ತು ಶ್ರೀನಿವಾಸ್ ಶರ್ಮಾ ಗುರೂಜಿಯವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ಮೋನಿಕಾ ಅಂತ ಹೇಳಿ, ನಾನು BCom ಡಿಗ್ರಿ ಮಾಡ್ಕೊಂಡಿದ್ದೇನೆ ಗುರುಗಳೇ. ನಾನು ಬ್ಯಾಂಕ್ನಲ್ಲಿ ಕ್ಲರ್ಕ್ ಪೋಸ್ಟ್ಗೆ ಒಂದು ಸೆಲೆಕ್ಷನ್ ಆಗಿದ್ದೇನೆ ಗುರುಗಳೇ. ಆದರೆ ಆ ಒಂದು ಆಫರ್ ಲೆಟರ್ ಕೊಡಲು ನಮ್ಮ ಮೇಲಧಿಕಾರಿಗಳು ಯಾವುದೇ ರೀತಿ ಅನುಮತಿಯನ್ನು ನೀಡ್ತಾ ಇಲ್ಲ. ಇದರಿಂದ ನನ್ನ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಗುರುಗಳೇ, ಏನಾದರೂ ಪರಿಹಾರ ಇದ್ದರೆ ತಿಳಿಸ್ಕೊಡಿ ಅಂತ ಹೇಳಿ ನನ್ನ ಕುಂಡಲಿಯನ್ನು ಕೂಡ ನಾನು ಕಳಿಸ್ಕೊಟ್ಟಿದ್ದೇನೆ ಗುರುಗಳೇ ಅಂತ ಹೇಳಿ ಇದನ್ನು ಕೂಡ ಏನು ಅವಶ್ಯಕತೆ ಇಲ್ಲ. ಕಣ್ಣರೇಖೆ ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ಪುನಃ ಇವತ್ತು ತಾವು ಪ್ರಸಾದ ಕಳಿಸಿದ ಹಾಗೆ ಮುಂದೆ ಇನ್ನು ಸ್ವಲ್ಪ ದಿವಸದಲ್ಲೇ ಪುನಃ ನೀವು ಪ್ರಸಾದ ಜೊತೆಗೆ ಸ್ವೀಟ್ ಕಳಿಸ್ತೀರಿ. ನಿಮ್ಮ ಕಣ್ಣರೇಖೆಯಲ್ಲಿ ಉದ್ಯೋಗ ಸಂಪಾದನೆ ಮಾಡ್ಕೊಳ್ಳುವಂಥ ಯೋಗಫಲ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಆ ಸಮಸ್ಯೆಗೆ ಒಂದು ಪರಿಹಾರ ನಾನು ಹೇಳ್ತೇನೆ. ಇದನ್ನು ನೀವು 9 ದಿವಸ ನಿರಂತರವಾಗಿ ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ, ಹಾಗೆ ಒಂದು ಯಾವುದಾದ್ರು ಗ್ರಾಮ ದೇವತೆಗೆ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಡಿ. 9 ದಿವಸದ ಈ ಅನುಷ್ಠಾನ ಮಾಡೋಷ್ಟರೊಳಗಾಗಿ ನಿಮಗೆ ನಿಮ್ಮ ಆರ್ಡರ್ ಕಾಪಿ ಬಂದುಬಿಡುತ್ತೆ. ನಿಮಗೆ ಆರ್ಡರ್ ಕಾಪಿ ಬಂದ ತಕ್ಷಣ ನೀವು ಉದ್ಯೋಗಕ್ಕೆ ಜಾಯಿನ್ ಆಗ್ಬೋದು. ಹಾಗೆ ಸ್ವೀಟನ್ನು ನಮಗೆ ಕಳಿಸ್ಬೋದು. ನಿಮ್ಮ ಕಣ್ಣರೇಖೆ ತುಂಬ ಚೆನ್ನಾಗಿದೆ, ಧೈರ್ಯವಾಗಿರಿ. ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ನೀವು ಹಾಕುವ ಪ್ರತಿ ಹೆಜ್ಜೆಯು ಸಹಿತ ಹೆಚ್ಚಿನ ಯಶಸ್ಸಾಗಿ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮತ್ತೊಮ್ಮೆ ಈ ವಾಟ್ಸಪ್ ನಂಬರ್ ಹೇಳ್ಬಿಡ್ತೀನಿ. ವಾಟ್ಸಪ್ ನಂಬರ್ ಹೇಳ್ಬಿಡಿ. ಇದು ಭಾನುವಾರ ನಡೀತಕ್ಕಂತಹ ಅದ್ಭುತವಾದಂಥ ಕಾರ್ಯಕ್ರಮ, ವಸಂತ ಲಕ್ಷ್ಮೀನಾರಾಯಣರ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಕ್ಕೆ ಇದು ವಾಟ್ಸಪ್ ನಂಬರ್ 974226900555. ಮತ್ತೊಮ್ಮೆ ಹೇಳ್ತೀರಿ, 974242690055. ಕನ್ನಡ ಹೇಳಬೇಕಾದ್ರೆ ಹಾಗೆ ಕನ್ನಡದ ನಾಡಲ್ಲಿದ್ದು ಈ ಥರ ಪರಿಸ್ಥಿತಿ ಆಗುತ್ತೆ ನಮಗೆ. ಇರಲಿ, 9742690055 974226900555. ಇದು ವಾಟ್ಸಪ್ ನಂಬರು. ಲಕ್ಷ್ಮೀ ಬೋರಹಸ್ವಾಮಿ ದೇವಸ್ಥಾನದಂದರೆ ಆಶ್ರಮದ ಸಾಲಿಗ್ರಾಮ ಕ್ಷೇತ್ರದ ಈ ವಸಂತ ಲಕ್ಷ್ಮೀನಾರಾಯಣರ ವಿಶೇಷವಾದಂಥ ಅನುಷ್ಠಾನಕ್ಕೆ ಬರಲಿಕ್ಕೆ ಇಚ್ಛಿಸ್ತಕ್ಕಂತಹ ಭಕ್ತರು ಇದರಲ್ಲಿ ವಾಟ್ಸಪ್ ಮಾಡಿ ನಿಮ್ಮ ಫೋಟೋ, ಅಂದರೆ ನಿಮ್ಮ ಫೋಟೋ, ನಿಮ್ಮ ಡೇಟ್ ಆಫ್ ಬರ್ತು ಅಥವಾ ನಿಮ್ಮ ಫೋಟೋ ಹಾಕಿ, ನಿಮ್ಮ ಹೆಸರು ನಕ್ಷತ್ರವನ್ನು ಬರೆದು ನಿಮ್ಮ ಫೋನ್ ನಂಬರನ್ನು ಹಾಕಿ. ಹಾಗೆ ತಾವೇನಾದ್ರು ಸೇವೆಗಳು ಮಾಡೋಂಗಿದ್ರೆ, ತಮ್ಮಿಂದ ಆಶ್ರಮಕ್ಕೆ ಸೇವೆಗಳಿದ್ದರೂ ಸಹಿತ ಇದರಲ್ಲೇ ತಾವು ದಯವಿಟ್ಟು ಮೆನ್ಷನ್ ಮಾಡಿ ಕಳಿಸಿ. ನಾವು ಪುನಃ ನಾವೇ ಕರೆ ಮಾಡಿ ಮಾತಾಡ್ತೀವಿ. ಹಾಗೆ ಬರುವಂಥ ಭಕ್ತರು ಮುಂಚಿತವಾಗಿ ನಾವು ಈ ಸೇವೆಗೆ ಬರ್ತಿದ್ದೀವಿ ಅಂತ ಹೇಳಿ ನೀವು ಕಳಿಸುವಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಲಕ್ಷ್ಮೀ ಬೋರ ಸ್ವಾಮಿ ಅನುಗ್ರಹ ಸಿಗಲಿ. ಹಾಗೆ ಅದೇ ಇನ್ನು ಈಗ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಓಹೋ, ಬರಲಿ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಅಮ್ಮ ಸಂತೋಷ. ಸಮಯ ಬಹಳ ಕಡಿಮೆ ಇರೋದ್ರಿಂದ ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ ಸ್ವಾಮಿ. ಗುರುಜಿ ನಮಸ್ತೆ. ನಮಸ್ತೆ ಸ್ವಾಮೀಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ನೀವು ಲೈನ್ ಅಲ್ಲೇ ಸಿಗ್ತಾ ಇಲ್ಲ ಗುರುಜಿ. ಇವತ್ತು ಸಿಕ್ಬಿಟ್ಟಿದ್ದೀನಮ್ಮ. ಇದೆ ಗುರುಜಿ. ಹೇಳಮ್ಮ. ನಮ್ಮ ಮನೆಯವರು ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದಾರೆ ಇಲ್ಲೇ ಬೆಂಗಳೂರಲ್ಲಿ. ಅದು 4 ದಿವಸ ನಡೆಯುತ್ತೆ, 4 ದಿವಸ ನಡೆಯಲ್ಲ. ಮತ್ತೆ ಮಗ ಇದ್ದಾನೆ, ದೊಡ್ಡ ಮಗ ಬೇರೆ ಆಗಿದ್ದಾನೆ, ಅವ್ನು ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಮತ್ತೆ ಇವನು ಚಿಕ್ಕವನಿದ್ದಾನೆ, 4 ದಿವಸ ಕೆಲ್ಸಕ್ಕೆ ಹೋಗ್ತಾನೆ, 4 ದಿವಸ ಬರಲ್ಲ, ಮನೇಲೆ ಇರ್ತಾನೆ. ಏನ್ ಮಾತಾಡಿದ್ರು ಮಾತಾಡಲ್ಲ ಸ್ವಾಮಿ. ಮತ್ತೆ ಮದ್ವೆನೂ ಆಗಿಲ್ಲ. ಚಿಕ್ಕ ಮಗಳು ಇದ್ದಾಳೆ, 25 ವರ್ಷದ್ದು. ಆ ಮಗಳಿಗೂ ಮದ್ವೆ ಆಗಿಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಸ್ವಾಮೀಜಿ. ಅಮ್ಮ ಅಪ್ಪ ಯಾರು ಇಲ್ಲ ಗುರುಜಿ. ನಮ್ಗೆ ಇರೋದು ನಮ್ಮ ಮನೆಯವ್ರು ಒಬ್ರೆ. ಅವ್ರಿಗೆ ಹೇಳಿದ್ರೆ ಅವರು ನಿಧಾನ ಮಾಡೋಣ, ತಾಳ್ಮೆ ತಗೋ ಅಂತಾನೆ ಹೇಳ್ತಾರೆ ಸ್ವಾಮಿ. ಅವ್ರು ತಾನೇ ಏನು ಮಾಡ್ತಾರಮ್ಮ? ಆ ದುಡಿಮೆ ಅಂತ ಮಾಡ್ತಾರ, ಮಕ್ಕಳನ್ನ ಅಂತ ನೋಡ್ತಾರ. ಬರೋ ಮೂರ್ಖ ಸರ್ಕಸಲ್ಲಿ ಸಂಸಾರ ತೂಗಿಸ್ಬೇಕು, ಮಕ್ಕಳು ಮದುವೆ ಮಾಡಬೇಕು ಅಂತ ಅವ್ರಿಗೂ ಆಸೆ ಇದೆ. ಆದರೆ ಅಲ್ಲಿ ನಡಿಬೇಕಲ್ಲ, ಏನೋ ಬರ್ತಾ ಇಲ್ಲ. ಬಹುಶಃ ಅವ್ರು ಯಾರು ಅಂದರೆ ಬಹುಶಃ ಅಣ್ಣನ ಜಾತಕನೋ ತಂಗಿ ಜಾತಕನೋ ಒಬ್ಬರ ಜಾತಕದಲ್ಲಿ ಇರ್ತಕ್ಕಂಥ ದೋಷ ಏನಾದ್ರು ಇರ್ಬೋದು. ಆ ಒಬ್ಬರ ಸಮಸ್ಯೆ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಆಗಿಬಿಟ್ರೆ ಅದ್ರ ಹಿಂದೆ ಇನ್ನೊಂದು ಕಾರ್ಯ ಆಗೋಗುತ್ತೆ. ಒಂದು ಕೆಲಸ ಮಾಡ್ತಾಯಿ, ಆದಷ್ಟು ಬೇಗ ನಮ್ಮ ಜೀ ಕನ್ನಡಕ್ಕೆ ಆ ಇಬ್ಬರು ಮಕ್ಕಳ ಫೋಟೋನು ಕಣ್ಣರೇಖೆ ಚೆನ್ನಾಗಿ ಕಾಣುವಂಥದ್ದನ್ನು ಕಳಿಸ್ಕೊಡಮ್ಮ. ನಾನು ನೋಡಿ ಅದಕ್ಕೆ ಪರಿಹಾರ ಏನಿದೆಯೋ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ನನಗನ್ಸಿದ ಮಟ್ಟಿಗೆ ಈ ಜನವರಿ 14 ಸಂಕ್ರಾಂತಿ ಕಳೆಯೋ ತನಕ ನಿಮ್ಮ ಕಷ್ಟಕಾಲ ಇದು. ಜನವರಿ 14 ಸಂಕ್ರಾಂತಿ ಹಬ್ಬ ಕಳೆದ ತಕ್ಷಣ ನಿಮ್ಮ ಕುಟುಂಬದಲ್ಲಿ ಖಂಡಿತ ಬೆಳಕಾಗುತ್ತೆ. ಹಾಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಪ್ರಾರಂಭ ಆಗುತ್ತೆ. ಇದು ನಿಮ್ಮ ಸ್ವರತರಂಗ ಪ್ರಕಾರ. ಹಾಗಾಗಿ
ಆದಷ್ಟು ಬೇಗ ಮಕ್ಕಳ ಭಾವಚಿತ್ರವನ್ನು, ಮಕ್ಕಳ ಫೋಟೋ ನೀವು ಕಳಿಸ್ಕೊಟ್ರೆ ನಾನು ನೋಡಿ ತಿಳಿಸ್ತೀನಿ ತಾಯಿ, ಧೈರ್ಯವಾಗಿರಿ. ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಆದರೆ ಪರಿಹಾರ ಏನು ಅಂತ ಗುರುತಿಸ್ಕೊಳ್ಳೋ ತನಕ ನಮ್ಮ ಸಮಸ್ಯೆ ಹಾಗೇ ಇರುತ್ತೆ. ಆದಷ್ಟು ಬೇಗ ಪರಿಹಾರ ಆಗಲಿ, ಒಳ್ಳೆಯದಾಗಲಿ.